ಬಟ್ ನಾನು ಕೆಲವು ವಿಚಾರಗಳು ಭಾಳಷ್ಟು ಜನ ಮಾಧ್ಯಮದರು ಫೋನ್ ಮಾಡಿದಾಗ ನಾನು ಎಕ್ಸಾಕ್ಟ್ ಏನು ವಿಚಾರ ನಡೀತು ಅಂತ ಹೇಳೋಕ್ಕೂ ನಾನು ಯಾರಿಗೂ ಹೇಳಿಲ್ಲ. ಯಾಕಂದರೆ ಒಬ್ರಿಗೆ ಹೇಳಿ ಒಬ್ರಿಗೆ ಮಾಡೋದು ಬೇಡ ಅಂತ ಉದ್ದೇಶ ಇತ್ತು. ನಾನು ಏನೂ ಹೇಳಿಲ್ಲ. ಯಾಕಂದರೆ ಆ ಜಾಗದಲ್ಲಿ ಆ ಸಮಯದಲ್ಲಿ ನಾನು ಯಾವುದೇ ಥರ ಮಾತಾಡೋ ಸಿಚುವೇಶನ್ ಇರಲಿಲ್ಲ. ನಾನು ಅದಕ್ಕೋಸ್ಕರ ನಾನು ಕೆಲವು ವಿಚಾರಗಳನ್ನ ಬಹಿರಂಗ ಪಡೆದು ಅದಕ್ಕೆ ಕ್ಷಮೆ ಇರಲಿ. ನನಗೆ ಕೇಳಿದ ಭಾಳಷ್ಟು ಜನ ಫೋನ್ ಮಾಡಿದಾಗ ನಾನು ಎಲ್ಲ ಮಾಧ್ಯಮದವರು ಎಲ್ಲ ಪತ್ರಿಕಾ ಮಿತ್ರರು ಒಂದೇ ಅನ್ನೋ ಭಾವನೆ ಹಿಡ್ಕೊಂಡು ನಾನು ಕೆಲವು ವಿಚಾರ ಇಲ್ಲೇ ಪ್ರೆಸ್ ಮೀಟ್ ಕರೆದು ಹೇಳಬೇಕು ಅನ್ನೋ ಉದ್ದೇಶ ಹಿಡ್ಕೊಂಡು ನಾನು ಮಾತಾಡಲಿಲ್ಲ. ಮೊದಲನೇದಾಗಿ ನಾನು ಅಧ್ಯಕ್ಷನಾದ ಮೇಲೆ ನನಗೊಂದು ಆಸೆ ಇತ್ತು, ಒಂದು ಪ್ರವಾಸ ಮಾಡಿಸೋಣ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸಿಗೆ, ಇನ್ನಿತರ ಮೆಂಬರ್ಸ್ಗಳಿಗೆ ಅಂತ ಇತ್ತು. ಭಾಳ ಹೇಳ್ದಾನು ಕೂಡ ಇದ್ದೆ, ತಮ್ಮ ಕೂಡ ಒಂದು ಕೂಡ ಹೇಳಿದ್ದೀನಿ ನಾನು. ಹಾಗಾಗಿ ಒಂದು ಸಣ್ಣ ಪ್ರವಾಸನ ಕೈಗೊಂಡಿದ್ದೆ, ಗೋವಾ ಪ್ರವಾಸ. ನಾವೊಂದು ಏನೋ ನಮ್ಮದು ಮೀಟಿಂಗ್ ಕರಿಬೇಕಾಗಿತ್ತು, ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಇರಬೇಕಾಗಿತ್ತು. ಅದು ಎಲ್ಲ EC ಮೆಂಬರ್ಸಿಗೆ ಕರೆದಿದೆ. ಅದು ಕಾರಣ ಅಂತ ಮೀಟಿಂಗ್ ಮಾಡೋಕ್ಕೆ ಹೋಗಿಲ್ಲ. ಬೇಡ, ಅಲ್ಲೆಲ್ಲ ಹೋದಾಗ ಇಂಥ ಸಂದರ್ಭಗಳಲ್ಲಿ ಮಾಡಬಾರ್ದು. ಯಾಕಂದರೆ ಆ ಸಮಯದಲ್ಲಿ ಆ ಜಾಗದಲ್ಲಿ ಅಲ್ಲಿ ಮಾತಾಡಿ ಮತ್ತೇನಾರು ಆಗೋದು ಬೇಡ. ಒಂದು ಒಳ್ಳೆಯ ಉದ್ದೇಶದಿಂದ ಮೀಟಿಂಗ್ ಮಾಡಿಲ್ಲ ನಾವು ಅವತ್ತು ಹೋಗಿದ್ದು, ಗೋವಾಕ್ಕೆ ಹೋಗಿದ್ದು ಅವತ್ತು ಮೊದಲನೇ ದಿನವೇ. ಅವತ್ತು 29th 27 ನಾನು 4 ಗಂಟೆ 5 ಗಂಟೆ ಅಲ್ಲಿ ಹೋದ್ವಿ ಸರ್. ಹೈಬೀಸ್ ರೆಸಾರ್ಟ್ ಅಂತಂದರೆ ನಾನು ಮಾಡಿದ್ದೆ. ಭಾಳ ಎಲ್ಲ ಸಂತೋಷವಾಗಿ ನಗ್ನಗ್ತಾ ಮಾತಾಡ್ತಾ ಜಾಲಿಯಾಗಿ, ಯಾರು ಏನೂ ಇದಿರಲಿಲ್ಲ. ಆಮೇಲೆ ಸತೀಶ್ ಒಂದು ವ್ಯಕ್ತಿ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಫಸ್ಟ್ ಪಾಯಿಂಟ್, ಅವ್ರು ಈಗಾಗಲೇ ವಾಣಿಜ್ಯ ಮಂಡಳಿಯಲ್ಲಿ ಸಾಕಷ್ಟು ಬಾರಿ ಅವರು ಬೇರೆ ಬೇರೆ ವಿಚಾರದಲ್ಲಿ ಆಂತರಿಕ ಕಲಾಗಳ ಮಾಡಿ ಗಲಾಟೆ ಮಾಡಿದಾಗ ನಾವು ವಾರ್ನಿಂಗ್ ಮೆಮೊ ಕೂಡ ಕೊಟ್ಟಿದ್ವಿ ಅವರಿಗೆ. ಯಾರಿಗೆ ಗಲಾಟೆ ಮಾಡೋದು ಅಂದರೆ ನಮ್ಮ ಸೀನಿಯರ್ ಮೋಸ್ಟ್ ಮೆಂಬರ್ಸ್ ಆದ ನಂದ್ಯಾಳ್ ಅವರು, ನಮ್ಮ ಗುರುಪ್ರಸಾದ್ ಅವರು ಎಲ್ಲ ಇದ್ದರು, ಕೇಶವ ನರಸಿಂಹ ಅವರೆಲ್ಲ ಕೂತ್ಕೊಂಡಾಗ ಒಂದು ಸಲ ಅವತ್ತು ಕೂಡ ಭಾಳ ಎತ್ತರದ ವಾಯ್ಸಲ್ಲಿ ವಾಣಿಜ್ಯ ಮಂಡಳಿ ಹಲವಾರು ವರ್ಷಗಳ ಕಾಲ ಸತತವಾಗಿ ಸೇವೆ ಮಾಡಿ ಕಟ್ಟಿರುವಂಥ ವ್ಯಕ್ತಿಗಳು ಇದುವರೆಗೂ ಯಾರೂ ಮಾತಾಡಿದಾಗ ನಾವು ಅವಾಗೇನೋ ಒಂದು ಸಣ್ಣದಾಗಿ ಮೆಮೊ ಕೊಟ್ಟು ಸ್ಟಾಪ್ ಮಾಡಿ, ಬೇಡ ಇದು ಬುದ್ಧಿ ಹೇಳಿ ನೋಡಿ, ಸಿನಿಮಾ ರಂಗದ ಎಲ್ಲರೂ ಒಂದೇ, ಎಲ್ಲ ನಿರ್ಮಾಪಕರು ಒಂದೇ, ದೊಡ್ಡವರು ಸಣ್ಣವರು ಇಲ್ಲ, ನೀವು ಕೂಡ ನಮ್ಮ ಜೊತೆ ಇದೆಯಾ, ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಹೇಳಿ ಕಳಿಸಿ ಅದನ್ನು ತಿಳಿಗೊಳಿಸಿದೆ. ಅದಾದ ಒಂದು 15 ದಿನಗಳಲ್ಲೇ ನಾವು ಆಫೀಸ್ ಬೇರೆ ಮೀಟಿಂಗ್ ಮೀಟಿಂಗಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಯಾವುದೋ ಒಂದು ನಮ್ಮ ಇಂಟರ್ನಲ್ ಮ್ಯಾಟ್ರನ್ನ ಡಿಸ್ಕ್ಲೋಸ್ ಮಾಡಿದ್ರು. ಬೀಂಗ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಶುಡ್ ನಾಟ್ ಡಿಸ್ಕ್ಲೋಸ್ ಎನಿಥಿಂಗ್ ಅಂತ ನಮ್ಮದು ಇದೆ. ಒಂದು ಮೆಸೇಜ್ ಕಳಿಸಿದ್ದನ್ನ ಡಿಸ್ಕ್ಲೋಸ್ ಮಾಡಿಬಿಟ್ಟು ಎಲ್ಲರೂ ಕಟ್ಬಿಟ್ಟು ಅದು ಒಂದು ದೊಡ್ಡ ವಿಚಾರ ಮಾಡಾಕ್ಬಿಟ್ರು. ಯಾವುದೊಂದು ಬೈಲಾ ಕಮಿಟಿ ಫಾರ್ಮೇಷನ್ ಬೈಲಾ ಕಮಿಟಿ ವಿತ್ ದಿ ಲೀಡರ್ಶಿಪ್ ಆಫ್ ನಮ್ಮ KV ಚಂದ್ರಶೇಖರ್ ಅವರು ಲೀಡರ್ಶಿಪ್, ಅವರು ಅಧ್ಯಕ್ಷತೆಯಲ್ಲಿ ಮಾಡಿದಾಗ ನಾವು ಮೀಟಿಂಗ್ ಕರೆದು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಮೀಟಿಂಗ್ ಕರೋಣ ಅಂತ. ಅದನ್ನೆಲ್ಲೂ ಬಹಿರಂಗವಾಗಿ ಕಳ್ಸಂಗಿರಲಿಲ್ಲ. ಅದನ್ನೆಲ್ಲ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಚರ್ಚೆ, ವಾಟ್ಸಪ್ ಚರ್ಚೆ ಮಾಡಿ ಎಲ್ಲ ಆಯಿತು. ಅದಾದಮೇಲೆ ಅದು ಕೂಡ ನಾವು ಏನೂ ಮಾತಾಡಿಲ್ಲ, ಏನು ಕೇಳಲ್ಲ. ಆವಾಗ ನಮ್ಮ ಟ್ರೆಜರರು ಬಂದಾಗ, ಯಾಕಪ್ಪ ಅದು ಮಾಡ್ಸೋಕೋದೆ, ಅದೆಲ್ಲ ಮಾಡಬಾರ್ದಲ್ಲ, ಎಕ್ಸಿಕ್ಯೂಟಿವ್ ಕಮಿಟಿ ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಕೇಳಷ್ಟೇ. ಏನೀಗ ನಾನು ಮಾಡಿದೆ, ಏನು ಮಾಡ್ತೀರಾ ನೀವು ಅಂತ ಒಂದು ಗಟ್ಟಿ ವಾಯ್ಸಲ್ಲಿ ನನ್ನ ಮುಂದೆನೇ ಭಾಳ ದೊಡ್ಡ ಮಾತಲ್ಲಿ ಅವರು ಒಂದು ಆಲ್ಮೋಸ್ಟ್ ಏನು ಎದೆ ತಪ್ಪಿಸ್ಕೊಂಡು ಹೊಡೆಯೋ ಥರನೇ ಹೋದಾಗ ಕೂಡ ಅದು ನಾನು ಅವಾಯ್ಡ್ ಮಾಡಿ ಒಂದು ಮೆಮೊ ಇಶ್ಯೂ ಮಾಡಿದ್ವಿ ಲಾಸ್ಟ್ 15 ದಿನ ಆಯ್ತು ಸರ್. ಮೆಮೊ ಇಶ್ಯೂ ಮಾಡಿದಾಗ ಕೂಡ ಅದಕ್ಕೊಂದು ಯಾಕೆ ಕೊಡ್ಬೇಕು, ಅವ್ರು ಕೆಲವರು ಹೇಳ್ಕೊಡ್ತಾರಲ್ಲ, ಉದ್ದೇಶಕ್ಕೆ ಮಾಡೋದು, ಇಂಟೆನ್ಷನ್ ಮಾಡೋದು, ಅನ್ಇಂಟೆನ್ಷನ್ ನನಗಂತೂ ಗೊತ್ತಿಲ್ಲ. ವಾಣಿಜ್ಯ ಮಂಡಳಿಗೆ ಅದರದೇ ಆದ ಒಂದು ಗೌರವ ಇದೆ, ಘನತೆ ಇದೆ. ಅದಕ್ಕೆ ಗೌರವ ಘನತೆ ಕುಂದು ಬಂದವರಿಗೆ ಯಾವ ಥರ ನಡೆಸ್ಕೋಬೇಕು ಅನ್ನೋದು ನಮ್ಮದು ಇದೆ. ಇಲ್ಲಿ ಯಾರ್ದೇನು ಬಯಸಿಲ್ಲ, ಯಾರ್ದು ಭಯನೂ ಇಲ್ಲ ನಮಗೆ. ಏನೋ ಒಂದು ದೊಡ್ಡ ಇದಾಗಿ ಬಿಟ್ಬಿಟ್ಟು ಹೈಡ್ ಆ್ಯಂಡ್ ಸೀಕ್ ಮಾಡೋದು ವಿಚಾರಗಳಲ್ಲ. ಅಲ್ಲಿ ಪ್ರವಾಸ ಹೋದಾಗ ಆಯಿತು. ಅದಾದಮೇಲೆ ಮೆಮೊ ಕೊಟ್ಟರು. ಮೆಮೊ ಕೊಟ್ಟು ತಪ್ಪಾಯಿತು, ಇನ್ಮೇಲೆ ಇನ್ನು ಮಾಡೋದಿಲ್ಲ, ಕ್ಷಮೆ ಇರಲಿ, ನಾನು ಯಾವುದೇ ಥರ ಆ ಥರ ನಡ್ಕೊಳ್ಳೋಲ್ಲ ಅಂತ ಲೆಟ್ರ್ ಕೂಡ ನಮ್ಮ ಹತ್ರ ಇದೆ. ಕಳೆದ ವಾರ ಕೊಟ್ಟಿದ್ದೆ. ಆದರೂ ಬೇಡ, ಕ್ಲೋಸ್ ಮಾಡಿ ಬೇಡ ಅಂದ್ವಿ. ಕೊನೆಗೆ ಗೋವಾ ಪ್ರವಾಸ ಹೋಗೋದಾಗ ನಾವೆಲ್ಲ ಚೆನ್ನಾಗಿ ಊಟ ಮಾಡಿದ್ವಿ, DJ ಸಾಂಗ್ಸ್ ಇತ್ತು, ಹಾಡು ಕೇಳಿದ್ವಿ, ಎಲ್ಲರೂ ಅವರ ರೂಮಿಗೆ ಹೋದರು. ನಾನು ಕೂಡ ಊಟ ಮಾಡ್ತಾಯಿದ್ದೆ. ಅದು ಏಕಾಏಕಿ ಅವ್ರವ್ರು ಏನು ಚರ್ಚೆ ಆಯಿತು ನನಗೆ ಗೊತ್ತಿಲ್ಲ, ಏನೂ ಗಲಾಟೆ ಆಗಿಲ್ಲ. ಇದ್ದಕ್ಕಿದ್ದಂಗೆ ಅದು ಬಿಫೋರೇ ಇತ್ತು, ಒಂದು ರುದ್ರಾವತಾರ ನಡೀತಾ ಇತ್ತು. ಊಟ ಮಾಡಬೇಕಾದ್ರೆ ನಾನು ಅವಾಯ್ಡ್ ಮಾಡಿದೆ, ನೋಡು ಹೋಗಿ ಮಲ್ಕೊಂಬಿಡು, ಬೇಡ, ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೆ. ನಾನು ಆ ರುದ್ರಾವತಾರ ಬಿಡಿ, ಅದನ್ನು ನಾನು ಐ ಕೆನಾಟ್ ಎಕ್ಸ್ಪ್ಲೇನ್, ನಾನು ಕಣ್ಣಾರು ನೋಡಿರೋದು. ಆ ಸಮಯದ ನಾನು ದಿಗ್ಭ್ರಮೆಗೊಂಡು ನಾನು ಸ್ವಲ್ಪ ಮೌನ ಆದೆ. ನನಗೂ ತುಂಬ ಭಯನೂ ಆಯಿತು. ಭಯ ಅಂದರೆ ಈ ಪ್ರಾಣ ಭಯ ನಮಗೇನಿಲ್ಲ ಬಿಡಿ, ಫೇಸ್ ಮಾಡ್ತೀವಿ, ಅದು ಬೇರೆ ವಿಚಾರ. ಏನಪ್ಪ ಇಷ್ಟು ಜನ ಕರ್ಕೊಂಬಂದು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ವಾಣಿಜ್ಯ ಮಂಡಳಿಗೆ ಗೌರವ ಇದ್ದಾಗ ಇಂಥ ಒಂದು ಘಟನೆ ನಡೀಬಾರ್ದಂತ ನಾನು ಸ್ವಲ್ಪ ನೋವಲ್ಲಿ ನಿಮ್ಗೆ ಯಾರಿಗೂ ಉತ್ತರ ಕೊಟ್ಟಿರಲಿಲ್ಲ. ಅಲ್ಲಿ ಘಟನೆ ಆದಾಗ
ರಥಾವರ ಚಂದ್ರು ಅಂತ ವ್ಯಕ್ತಿ, ಅವನು ಮಂಜುನಾಥ್, ರಥಾವರ ಮಂಜುನಾಥ್ ಅಂತ ಅವರು ಗೋವಾದಲ್ಲೇ ಪ್ರವಾಸದಿದ್ದರು. ನಾವು ಇನ್ನೇನು ಬನ್ನಿ ಅಟೆಂಡ್ ಮಾಡಿ ಅಂತ ಬಂದಿರು ಅಟೆಂಡ್ ಮಾಡೋಕ್ಕೆ. ನಾವು ಇಲ್ಲಿಂದ ಕರ್ಕೊಂಡು ಹೋಗೇನಿರಲಿಲ್ಲ ಅವರಿಗೆ, ಅವರಾಗೇ ಬಂದರು. ಯಾಕಂದರೆ ಈಚ್ ಆ್ಯಂಡ್ ಎವ್ರಿ ವರ್ಡ್ ಸತ್ಯನೇ ಹೇಳ್ತಾ ಇರೋದು, ಯಾವುದೇ ಥರ ನಾವು ಸುಮ್ಮನೆ ಏನೋ ನಾವು ಬೋಗಸ್ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಏನಾಯಿತು ಅಂದರೆ ನಾವು ಯಾವುದೇ ಥರ ವಾಣಿಜ್ಯ ಮಂಡಳಿ ವಿಚಾರ ಆಗಲಿ, ಬಯಲಾದ ವಿಚಾರ ಆಗಲಿ ನಾವು ಮಾತಾಡೋಕ್ಕೆ ಅಧಿಕಾರ ಇಲ್ಲ. ಒನ್ಸ್ ಅಪಾಯಿಂಟೆಡ್ ಆಸ್ ದ ಚೇರ್ಮನ್ ಆಫ್ ಬೈಲಾ ಕಮಿಟಿ ದ ಕೆ ವಿ ಚಂದ್ರಶೇಖರ್ ಅವರು ನಿರ್ಧಾರಗಳನ್ನು ಸರ್ ಕೆ ವಿ ಚಂದ್ರಶೇಖರ್ ಅವರು ತೊಗೊಳ್ಳೋ ನಿರ್ಧಾರಗಳಿಗೆ ನಾವೆಲ್ಲ ಭದ್ರಾಗಿರ್ತೀವಿ. ಅದನ್ನು ಅವ್ರು ಏನೇನು ನಿರ್ಧಾರ ತೊಗೊಂಡ್ರು ಕಾರ್ಯಕರ್ತರ ಚರ್ಚೆ ಆದಮೇಲೆ ಆಮೇಲೆ ಸ್ಪೆಷಲ್ ಜನರಲ್ ಬಾಡಿ ಕರೆದು ಎಲ್ಲ ಮೆಂಬರ್ಸ್ ಸಮ್ಮುಖದಲ್ಲೇ ನಡೆಯುವಂಥದ್ದು ವಿಚಾರ ಇದು. ಇಲ್ಲಿ ಕಾನ್ಫಿಡೆನ್ಷಿಯಲ್ ಅದು ಮಾಡಿದ್ವಿ ಅಂತ ಏನೋ ಒಂದು ಬಿಡ್ತಾ ಇದ್ದ ಪ್ರೈವೇಟ್ ಬಿಡ್ತಾಯಿದ್ರು. ಸತೀಶ್ವರ್ ಪಾಪ ವಾಣಿಜ್ಯ ಮಂಡಳಿ ಎಲ್ಲ ಬೈಲಾ ನಿಯಮಗಳು, ರೂಲ್ಸು, ರೆಗ್ಯುಲೇಷನ್ಸು ಎಲ್ಲ ಗೊತ್ತು. ಅದನ್ನು ವಾಣಿಜ್ಯ ಮಂಡಳಿ ಬೈಲಾ ವಿಚಾರ ಚರ್ಚೆ ಆಯಿತು, ಮೀಟಿಂಗ್ ಚರ್ಚೆ ಆಯಿತು, ಏಕಾಏಕಿ ಗಲಾಟೆ ಆಯಿತು ಅಂತ ಒನ್ ಸೈಡೆಡ್. ಯಾರೋ ಉತ್ತರ ಕೊಡು, ಬೈಲಾ ಕಮಿಟಿ ಬೈಲಾ ಆದ ನಮ್ಮದೇ ಆದ ನಿಯಮಗಳಿದೆ, ನಮ್ಮದೇ ಆದ ತತ್ವಗಳಿದೆ, ನಮ್ಮದೇ ಆದ ಕಮಿಟಿ ಇದೆ. ನಮ್ಮದೇ ಆದ ಕಮಿಟಿ ಫಾರ್ಮೇಷನ್ ಆದಮೇಲೆ ಆ ಡಿಸಿಷನ್ನ ಕಾರ್ಯಕಾರಿ ಸಮಿತಿಯಲ್ಲಿ ತಂದು ಚರ್ಚೆ ಮಾಡಿ ಅದು ಇಂಪ್ಲಿಮೆಂಟ್ ಆದಮೇಲೆ ಜನರಲ್ ಬಾಡಿ ಕರೆದು ಮಾತಾಡೋ ವಿಚಾರ. ಸಣ್ಣ ಇನಿಷಿಯಲ್ ಮಗು ಸ್ಟೇಜ್ ಇದೆ ಅದು, ಜಸ್ಟ್ ಮಗು ಸ್ಟೇಜ್ ಅದು, ಏನು ಡಿಸ್ಕಷನ್ ಇಲ್ಲ. ಆಮೇಲೆ ಅಲ್ಲಿ ಯಾವುದೇ ಥರ ಡಿಸ್ಕಸ್ ನಾವು ಮಾಡೇ ಇಲ್ಲ. ಒಂದು ಬರ್ಡ್ ಮಾತಾಡಿದರೆ ನಾನು ಫುಟೇಜ್ ಎಲ್ಲ ಬರ್ತಾಯಿದೆ, ಏನು ತೊಂದರೆ ನಾವು ಯಾಕಂದರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ಬೇಕು. ಏಕಾಏಕಿ ರಥಾವರ ಚಂದ್ರ ಮೇಲೆ ಅವತ್ತು ನಾನು ಏನಾದರೂ ಅವತ್ತು ಮಾಡಿರಲಿಲ್ಲ ಅಂತ ರಥಾವರ ಮಂಜು ಸರ್ ಪರವಾಗಿಲ್ಲ ಸರ್. ಅದು ಯಾವ ಥರ ಇದೆ ಅಂದರೆ ಯಾವ ಸಿನಿಮ್ಯಾಟಿಕಲ್ಲೂ ಮಾಡೋಕ್ಕಾಗ್ತಿರಲಿಲ್ಲ ಸರ್, ಸಿನಿಮಾಗಳು ನೋಡೋಕ್ಕಾಗಲ್ಲ, ಸಿನಿಮಾದಲ್ಲೂ ಮಾಡೋಕ್ಕಾಗಲ್ಲ. ಪ್ರಾಕ್ಟಿಕಲ್ ನೋಡ್ಬಿಟ್ಟೆ ಸರ್ ಕಣ್ಣಾರೆ. ಏನು ಈ ಕಡೆ ಒಂದು ಸ್ಪೂನು ಇದು ತೊಗೊಂಡು ಇದು ಎತ್ತೋದು, ಇಡೀ ಪೋರ್ಕೊಂಡು ಎತ್ಕೊಂಡೋದು, ಮರ ತೊಗೊಂಡು ಹೊಡೆದು ಯಾಕೆ ನಡೀತು, ಏನಾಯಿತು ನಮ್ಗೆ ಗೊತ್ತಿಲ್ಲ. ಸಣ್ಣ ವಿಚಾರ ಇನ್ನೇನು ಅವ್ರು ಮಾತಾಡಿ ಯಾಕೆ ಊಟ ಮಾಡಿ ಅಂತ ಹೇಳಿದ್ರು ಅಷ್ಟೇ. ನಾನು ಕೇಳ್ತು, ರಥಾವರ ಮುಂಚೆ ಆರಾಮ ಊಟ ಮಾಡಿ ಮಲ್ಕೊಡಿ ಅಂದರು ಅಷ್ಟೇ. ನೀನು ಯಾರು ಹೇಳೋಕ್ಕೆ ಅಂತ ಮಾತು ಸ್ಟಾರ್ಟ್ ಆಯಿತು. ಅದು ನಾವು ಫುಟೇಜ್ ಕೇಳಿದಾಗ ಅವ್ರು ಕೇಳಿದೆ, ಫುಟೇಜ್ ಕೊಡ್ಬೇಕಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಯಾಕೆ ಅವತ್ತು ಕೊಟ್ಟಾಗ ಗಣೇಶನ ಮೇಲೆ ಔಟ್ಯಾಕ್ ಆಯಿತು. ಗಣೇಶ ಬಿಡ್ಸೋಕೆ ಹೋಗಿದ್ದು, ಗಣೇಶ ಯಾವುದಾದ್ರು ಭಾಗಿಯಾಗಿಲ್ಲ, ಚರ್ಚೆ ಆಗಿಲ್ಲ. ವಿತಿನ್ 2 ಮಿನಿಟ್ಸ್ ಅವ್ರು ನಿದ್ದೆ ಮಾಡೋಕ್ಕೆ ಹೊಂಟ್ಬಿಟ್ಟಿದ್ರು ಕೆಳಗಡೆ. ಆ ಟೈಮಲ್ಲಿ ಏಕಾಏಕಿ ನುಗ್ಗಿಬಿಟ್ಟು ಅವನ ಮೇಲೆ ತಲೆ ಮಾಡಿದು. ಏನು ರಥಾವರ ಚಂದ್ರ ಏಟ್ ನೋಡಿ 1 ಸೆಕೆಂಡ್ 1 ಇಂಚ್ ಹೋಗಿದ್ದಾರೆ. ಅದು ಏನು ಅದರ ಸರ್, ಯಾರು ಪ್ರೊಫೆಷನಲ್ ಇವರು ಮಾಡಲ್ಲ ಅದು ಸರ್. ಅಂಥವ್ರಿಗೆ ನಾವು ಇಂಥ ಒಂದು ಶಕ್ತಿ ಇರೋವಂಥ ರಾಜ್ಯದಲ್ಲಿ, ಇಂಥ ಒಂದು ಶಕ್ತಿ ವಾಣಿಜ್ಯ ಮಂಡಳಿಯಲ್ಲಿ ನಾವೆಂದೂ ನೋಡಿಲ್ಲ, ಕಂಡಿಲ್ಲ, ಕೇಳಿಲ್ಲ. ಆಮೇಲೆ ನಮಗೂ ಎಕ್ಸ್ಪೆಕ್ಟೇಷನು ಮಾಡಿಲ್ಲ. ನಾವೆಲ್ಲೋ ಒಂದು ಪ್ರವಾಸ ಹೋಗಿದ್ದೆ ದೊಡ್ಡ ತಪ್ಪಾಯಿತು ಅನ್ನೋ ಸಾಗ್ಬಿಡ್ತು. ಏನೋ ಪ್ರವಾಸಕ್ಕೆ ಮೋಜು ಮಸ್ತಿ ಮಾಡೋಕ್ಕೆ ಹೋಗಿಲ್ಲ ಸರ್. ಇದೇನೋ ಭಾಳ ವರ್ಷಗಳಿಂದ ಕೇಳ್ತಾ ಇದ್ರು. ನೆಕ್ಸ್ಟ್ ಸೆಟ್ರಕ್ಕೆ ಒಂದು ಸಿಗು ಕರ್ಕೊಂಡು ಅದು ಪ್ಲ್ಯಾನ್ ಇದೆ. ನೆಕ್ಸ್ಟ್ ಮಂತ್ ಕರ್ಕೊಂಡಿದ್ದೆ. ನೀರು ಕೊಟ್ಟು ಒಂದೇ ಒಂದು ಕಾರಣ, ಗಣೇಶ್ ಬಿಡ್ಸಕ್ಕೆ ಹೋಗಿದ್ದಕ್ಕೆ ಇವತ್ತು ನೋಡಿ ಅವ್ರಿಗೆ ಅಲ್ಲೇ ಯಾವ ಥರ ಆಗಿದೆ. ಅವ್ರು ಬಂದು ಏನು ಮಾತಾಡಿದ್ದಾರೆ, ನಮಗವ್ರಿಗೆ ಪರ್ಸ್ನಲ್ ಆಗ್ತಿರಲಿಲ್ಲ, ಮುಂಚೆ ಗಲಾಟೆ ಆಗ್ತಿತ್ತು. ಯಾರೇ ಎಷ್ಟೇ ಗಲಾಟೆ ಮಾಡಿದ್ರು ವಾಣಿಜ್ಯ ಮಂಡಳಿ ಮ್ಯಾನ್ ಹ್ಯಾಂಡ್ಲಿಂಗ್ ನಡೆದಿಲ್ಲ. ಇತಿಹಾಸದಲ್ಲೇ ಮ್ಯಾನ್ ಹ್ಯಾಂಡ್ಲಿಂಗ್ ಕೆಲಸ ಆಗಿಲ್ಲ. ಯಾಕೆ ಸಮಯ ಮಾತಾಡ್ದಾಗ ಸೈಲೆಂಟಾಗಿ ನಾವೆಲ್ಲ ಇದ್ವಲ್ಲ, ನಾವು ಪ್ರತಿಯೊಬ್ಬರು ಚೆನ್ನಾಗಿ ಮಾತಾಡಿದ್ರು, ಎಲ್ಲ ಚೆನ್ನಾಗಿತ್ತು. ಬಾಮಾರೀಶ್ ಇದ್ದರು, ಬಾಮಾಗಿರೀಶ್ ಇದ್ದರು, ಸಾರಾಗೋವಿಂದರು ಇದ್ದರು, ಎಲ್ಲ ಪದಾಧಿಕಾರಿಗಳು 52 ಜನ ನಮ್ಮದು ಎಕ್ಸಿಕ್ಯೂಟಿವ್ ಕಮಿಟಿ ಮಾಡಿದ್ರು. ನಾವು 52 ಜನಕ್ಕೆ ಕೇಳಿ ಅವತ್ತು ಏನಾಯಿತು ಇನ್ಸಿಡೆಂಟು, ಯಾವ ಥರ ಮಾಡಿದೆ, ಹೆಂಗೆ ಮಾಡೋದು ಕೇಳಿ. ಆಫ್ಟರ್ ದಿ ಇನ್ಸಿಡೆಂಟು ಏನು ಸರ್, ಅದು ರಕ್ತ ಕೋಡಿ ಹರಿದೋಗ್ತಾ ಇದೆ ಸರ್ ಕೆಳಗಡೆಯಲ್ಲಿ. ಇಮ್ಯಾಜಿನ್ ಮಾಡಿ, ಯಾರು ನಮ್ಮನೆ ಮಕ್ಕಳು ತಾನೆ, ಅವ್ರಿಗೂ ಅಣ್ಣ ತಮ್ಮಂದ್ರು ಅಕ್ಕ ತಂಗಿ ಇದ್ದಾರೆ ತಾನೆ, ಹೆಂಡತಿ ಮಕ್ಳು ಇದ್ದಾರೆ ತಾನೆ. ಕಾಮನ್ ಸೆನ್ಸ್ ಬೇಡವಾ? ಒಂದು ಕಾಮನ್ ಸೆನ್ಸ್ ಬೇಡವ ಸರ್ ಅಲ್ಲಿಗೆ? ಇಲ್ಲಿ ಯಾರ್ಯಾರಿಗೂ ಭಯ ಪಡ್ಕೊಂಡು ಜೀವನ ಮಾಡೋಕೆ ನಮ್ಗೆ ಅವಶ್ಯಕತೆ ಇಲ್ಲ. ಸುಳ್ಳು ಹೇಳಿ ಬದುಕೋ ಜೀವನನೇ ಬೇಡ. ಇಟ್ ದಿ ಕಾಸ್ಟ್ ಆಫ್ ರಾಜೀನಾಮೆ. ಇದು ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾರಿಗೇ ಆಗಲಿ, ಎಲ್ಲೇ ಆಗಲಿ, ಯಾವುದೇ ಥರ ಈ ಥರ ಮಾಡೋದು ತಪ್ಪಿದೋ ಇದು ತಾವು ಕೂಡ ಖಂಡಿಸಿ ಅಂತ ತಮ್ಮ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ಇಂಥವ್ರು ಬೆಳಿಬಾರ್ದು, ಇರಬಾರ್ದು. ಅದರಿಂದ ನಾವು ಅವನಿಗೆ ವೈಭವೀಕರಣ ಮಾಡೋಂಥ ನಾವು ಕೆಲಸ ಮಾಡೋಕ್ಕೆ ಹೋಗಲ್ಲ ಅವರಿಗೆ. ಬಟ್ ಯಾರೇ ಮಾಡಿದ್ರು ಇದರಲ್ಲಿ ಯಾವುದೂ ವಾಸ್ತವಿಕತೆ ಇಲ್ಲ ಸರ್. ಆಟೋಮೆಟಿಕಲಿ ಅವ್ರು ಅಟ್ಯಾಕ್ ಮಾಡಿದ್ದು ರಥಾವರ ಚಂದ್ರಿಗೆ ಅವ್ರು ನಾನು ಬಿಡ್ಸೋಕೆ ಹೋದ ನನಗೂ ಕೂಡ ಸ್ವಲ್ಪ ರಕ್ತ ಹೋಯ್ತು. ಮಂಜು ಚಂದ್ರು ಇರಲಿ ಬಿಡಿ, ಚೇಂಜ್ ಮಾಡ್ಕೊತಾರೆ ಬಿಡಿ ಸರ್. ರಥಾವರ ಮಂಜು ಅಂತ ಎಲ್ಲ ಕಡೆ ರಥಾವರ ಮಂಜು ಸಾರಿ ಸಾರಿ ಸರ್. ಅದು ನನಗೂ ಚಂದ್ರು ಬ್ಯಾಲ್ ಬಂದ್ಬಿಟ್ಟಿದೆ ಮೊನ್ನೆ ಸರ್. ಈಗ ಏನಾಯಿತು, ಗೋವಾದಲ್ಲಿ ಅವ್ರು ರೈತರು ಕಂಪ್ಲೇಂಟ್ ಕೊಡಬೇಕು ಅಂತ ಹೊರಟಿದ್ರು ಸರ್.
ಪಾಪ ಗಣೇಶ ಭಾಳ ಬ್ರಾಡ್ ಬ್ಯಾಂಡಿಂದ ನೋಡಿ ಸುದ್ದಿ ಸಿಕ್ಕಾಪಟ್ಟೆ ಬಿತ್ತರಿಕೆ ಆಗೋದು ಬೇಡ, ನಾವು ಬೆಂಗಳೂರು ನೋಡ್ಕೊಂಡು ಮಾತುಕತೆ ಆಡ್ಕೊಳ್ಳೋಣ ಅಂತ ಒಳ್ಳೆ ಬ್ರಾಡ್ ಬ್ಯಾಂಡಿಂದ ಸರ್. ಅವರು ಇಬ್ಬರು ಹೋದರು. ಅವತ್ತು ನೈಟಲ್ಲಿ ಅವತ್ತೇನೋ ಆಗಿದ್ದಾಗ ಹೆಚ್ಚು ಕಡಿಮೆ ಆಗಿಬಿಡೋದು. ನಾನು ಐ ಟುಕ್ ಎ ಬೋಲ್ಡ್ ಡಿಸಿಷನ್ ದಟ್ ನೈಟು. ರಾತ್ರಿ ಊರಿಗೆ ಕಳಿಸಿದೆ ಸರ್. ಅವ್ರ ರಥ ಅವರು ಹುಡುಗರು ಬಂದಿದ್ರು ಅಲ್ಲಿ ಗೋವಾದಲ್ಲಿ. ಅವರು ಬೇರೆ ಕೆಲಸಕ್ಕೆ ಬಂದು ಒಂದು 20-30 ಜನ ಹುಡುಗರು ಇದ್ರು. ರಾತ್ರಿ ಏನೋ ಇನ್ಸಿಡೆಂಟ್ ಆಗ್ಬಾರ್ದು ಉದ್ದೇಶದಿಂದ. ಅವನಿಗೂ ಹೆಂಡತಿ ಮಕ್ಕಳಿದ್ದಾರೆ ಸರ್, ಸತೀಶ್ಗೂ ಹೆಂಡತಿ ಮಕ್ಕಳಿದ್ದಾರೆ. ಆ ಉದ್ದೇಶ ರಾತ್ರಿ ನನಗೆ ಪ್ಯಾಕ್ ಮಾಡಿಸಿ 3 ಗಂಟೆ ಎಲ್ಲೂ ಟ್ಯಾಕ್ಸಿ ಸಿಗೋಲ್ಲ. ಬಹುಶಃ ನಿಖಿಲ್ ಅಂತ ನಮ್ಮ ಹುಡುಗ ಸ್ಟಾಫ್ ಇದ್ದಿದ್ದಕ್ಕೆ ಅವತ್ತು ಬೈಕಲ್ಲಿ ನನ್ನ ಗನ್ನಿದೆ ತೆಗಿಲ್ಲ ಅಂತ ನನಗೆ ಅಂತಾನೆ. ಕೇಳಿ ತೋರಿಸ್ಲಾ ಗನ್ನು ಫೈಟರ್ ಬಂದು ನನ್ನ ದಡ್ಡನ ತೆಗಿಲ್ಲ ಗನ್ನು ಅಂತ ಅಂದಾನೆ ರಾತ್ರಿ. ಇದೆಲ್ಲ ಆದಮೇಲೂ ಕೂಡ ಸತೀಶ್ ಅದಲ್ಲ ಒಂದು ನಿಮಿಷ ಸರ್. ಈಗ ಸರ್ ಅದೇ ದೊಡ್ಡ ತಪ್ಪಾಗಿದೆ, ಪ್ರಮಾದ ಆಗಿದೆ ಸರ್. ಅದಕ್ಕೆ ನಮಗೆ ಈಗ ವಿಷಾದ ಆಗ್ತಾಯಿದೆ ಸರ್. ನಾವೆಲ್ಲೋ ಒಂದು ಮೂಲೆಯಲ್ಲಿ ವಾಣಿಜ್ಯ ಮಂಡಳಿದ ಗೌರವ ಘನತೆ ಹೋಗೋದಂತ ನಾನು ಭಯಪಟ್ಟೆ. ನಮ್ಮ ಅಧಿಕಾರ ಹೋದ್ರೆ 80 ಇತಿಹಾಸದಲ್ಲಿ ಹೋಗಿದ್ದು ಸರ್, ಹೋಗಿದ್ದು ಸರ್. ಸತ್ಯ ಹೇಳ್ತಾ ಇದ್ದೀನಲ್ಲ ಸರ್, ಸತ್ಯ ಹೇಳ್ತಾ ಇದ್ದೀನಲ್ಲ ಸರ್. ಗಲಾಟೆ ಅವತ್ತು ಸರ್ ಗಣೇಶ್ ಅವರು ಕೇಳ್ಕೊಂಡ್ರು ಸರ್, ಬೇಡ ಮೆಸೇಜ್ ಅಲ್ಲ ಸರ್ ಹೇಳಿ ನಾನು ಒಪ್ಕೊತಾ ಇದ್ದೀನಲ್ಲ ಸರ್. ಈಗ ಮಾಡ್ತಾ ಇದ್ದೀವಲ್ಲ, ಅವ್ರು ಬೇಡ ಅಂತ ಹೇಳಿದಾಗ ಬೇಡ ಸುದ್ದಿ ಆಗೋದು ಬೇಡ, ಅವನಿಗೂ ಬೇಡ ಅಂತ ಇದ್ದೀವಿ ನಾವು. ನಮ್ಗೆ ಏನು ಏಟು ಯಾರಿಗೆ ಏಟು ಬಿದೆ ಏನಾಗಿದೆ ಅದು ಗೊತ್ತು ನೋಡಿಲ್ಲ ಸರ್. ಎಲ್ಲ ಅವ್ರು ರಾತ್ರಿನೇ ಇಲ್ಲ. ನನಗೆ ಹೇಳ್ದ, ನನ್ನ ಮುಂದೆ ಹೇಳ್ದ ಕೇಳಿ ಹಾಂ ಸರ್. ಹೇಳೋಕ್ಕಾಗಲ್ಲಪ್ಪ ನಮಗೆ. ಅದಕ್ಕೆ ನೋಡಿ ಸರ್, ಈಗ ಅದು ಸರ್ ಮುಂದಿನ ಸ್ಟೆಪ್ಪು ಏನು ಮಾಡಬೇಕು ಈಗಾಗಲೇ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ಸರ್. ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅನ್ನೋದು ಸರ್ ವೆರಿ ಹ್ಯೂಮನ್ ಅವು ತೊಗೋಬೇಕಾಗಿತ್ತು ಸರ್. ನಾವು ಈ ಜೀವನದಲ್ಲಿ ನೋಡಿಲ್ಲ ಸರ್, ಇದು ಈ ಥರ ನೋಡಿಲ್ಲ. ನಾವು ಅಂಥ ವಾತಾವರಣದಲ್ಲಿ ಬೆಳೆದಿಲ್ಲ. ನಾವು ಕಂಪ್ಲೇಂಟ್ ಕೊಡೋದು ಏನು ಮಾಡೋದು ನಾನು ದಿಗ್ಗನೆ ಹೇಳ್ಕೊಂಡು ಮನಸ್ಸು ನನಗೆ ಅವತ್ತು ಇದಾಯಿತು, ಚಂಚಲ ಆಯಿತು, ಭಯ ಆಯಿತು ಸರ್. ನಾನು ಪಾರ್ಟಿಗೆ ಅಂತ ಹೋಗಿಲ್ಲ ಸರ್. ಒಂದು ನಿಮಿಷ, 1 ತಿಂಗಳು ಮುಂಚೆ ಇದೆಲ್ಲ ಆಗೋದ್ರ ಮುಂಚೆ ಅದು ಬುಕ್ ಆಗಿತ್ತು ಟಿಕೆಟ್ ಸರ್. ನಾವು ಮುಂಚೆ ಸರ್ ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ, ಕ್ಯಾನ್ಸಲೇಷನ್ ಆಗಲ್ಲ ಸರ್. ಈಗಿನ ಕಾಲದಲ್ಲಿ ಗ್ರೂಪ್ ಮಾಡಿದಾಗ ಕ್ಯಾನ್ಸಲ್ ಆಗಲ್ಲ. ಹೋಗಿದ್ವಿ ಸರ್. ಈಗ ಅದು ಸುದ್ದಿ ಬಿಡಿ ಸರ್. ಆಗಿದ್ದು ಇನ್ಸಿಡೆಂಟ ಮಾತಾಡೋಣ ಸರ್. ಈಗ ಒಬ್ಬ ಮನುಷ್ಯನಿಗೆ ಮರಣಾಂತಿಕ ಹಲ್ಲೆ ಆಗಿದೆ, ಅದು ಡಿಸ್ಕಸ್ ಮಾಡೋಣ ಸರ್. ಅವರಲ್ಲ ಅಲ್ಲೇ ಆಗಿದೆ ಸಾರಿ. ಅದೇ ನೋಡಿ ನೀವು ರಾಂಗ್ ಮೆಸೇಜ್ ಕೊಡೋದು ಅನ್ನೋದು. ಈಗ ಆಯ್ತು ಸರ್. ಈಗ ಯಾರು ನಾವ್ಯಾರು ಮಾತಾಡಿ ಆಮೇಲೆ ನಾನು ಮಾತಾಡ್ತೀನಿ ಸರ್. ಈಗ ಆಯ್ತು ಸರ್. ನಾನು ಕೇಳಿ ಫೋನ್ ಮಾಡಿ ಕೇಳಿದ್ರೆ ಗಣೇಶ್ ಅವರು ಆಲ್ರೆಡಿ ನಮ್ಮ ಜೊತೆಗೆ ಇದ್ದಾರೆ, ಪಾರ್ಟಿಲಿ ಇದ್ದಾರೆ ಅಂತ 2:30 ಗಂಟೆಗೆ 27ನೇ ತಾರೀಕು ಅದೇನು ಮೊನ್ನೆ 2:30 ಗಂಟೆಗೆ ಇಲ್ಲೇ ಇದ್ದಾರೆ ಅಂತ ಗಣೇಶ್ ಅವರು ಆಲ್ರೆಡಿ ಬೆಂಗಳೂರಿಗೆ ಬಂದ್ರೆ. ಆ ಥರ ರಾಂಗ್ ಇನ್ಫಾರ್ಮೇಶನ್ ನಿಮ್ಮಿಂದ ಬಂದಾಗ ನಾವು ಅದನ್ನ ಜಡ್ಜ್ ಮಾಡಬೇಕಾಗುತ್ತೆ ಅಷ್ಟೇ. ಅಲ್ಲ ಸರ್, ಅದಕ್ಕೆ ಕ್ಷಮೆ ಇರಲಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ. ಏನು ತಪ್ಪಾಗಿದೆ ಕ್ಷಮಿಸ್ಬಿಡಿ ಸರ್, ದಯವಿಟ್ಟು ಅದು ಒಪ್ಕೊಂತೀನಿ ನಾನು. ಇಲ್ಲ ಕೇಳ್ತೀನಿ ಸರ್. ಈಗ ಆಗಿದೆ ಸರ್. ಈಗ ದಿಸ್ ಇಸ್ ಸರ್ ಸರ್ 29 ನೈಟ್ ಅಲ್ಲೇ ಇದು ಸರ್. 28 ನೈಟ್ 27 ನೈಟ್ ಸರ್. ಇಲ್ಲ ಇಲ್ಲಿ ಒಂದು ನಿಮಿಷ. ಆ ಇನ್ಸಿಡೆಂಟ್ ಆಗೋ ಜಾಗದಲ್ಲಿ ನಾನು ಇರಲೇ ಇಲ್ಲ. ಆಲ್ರೆಡಿ ನಾನು ಬಂದು ಮಲಗಿಬಿಟ್ಟಿದ್ದೆ. ನಾನು ಆ ಜಾಗದಲ್ಲಿ ಇರಲಿಲ್ಲ. ಯಾಕೆಂದರೆ ಆ ವಿಷಯ ನಾನು ಮಾತಾಡಲ್ಲ, ಆ ಮನುಷ್ಯನ ಬಗ್ಗೆ ಮಾತಾಡ್ತೀನಿ ಆಮೇಲೆ. ಬಟ್ ಆ ಜಾಗದಲ್ಲಿ ನಾನು ಇರಲೇ ಇಲ್ಲ. ನಾನು ಆಲ್ರೆಡಿ ಬಂದುಬಿಟ್ಟಿದ್ದೆ ಊಟ ಮಾಡಿಕೊಂಡು. ಹಾಗಾಗಿ ಅದು ಹೋಗೋದು ಬೇಡ. ನಿಜ ಏಟ್ ಬಿದ್ದು ನಿಜ ಸರ್. ಸ್ವಲ್ಪ ಏಟ್ ಬಿತ್ತು, ಸ್ವಲ್ಪ ನಮಗೆ ಮೇನೇರು ಅದು ಕೇಳಕ್ಕೆ ಹೋಗಿಲ್ಲ. ಸತ್ಯ ಇಂಡಸ್ಟ್ರಿ ಸಂಬಂಧಪಟ್ಟ ಜಗಳನೇ ಅಲ್ಲ ಸರ್ ಅದು. ಇಂಡಸ್ಟ್ರಿ ಮಾತುಕತೆ ನಾವು ಏನೂ ಆಡಿಲ್ಲ, ಬೈಲಾ ಚರ್ಚೆ ಆಗಿಲ್ಲ, ಇನ್ಯಾವ್ದ್ರ ಮಾತುಕತೆ ನಾವು ಆಡಿಲ್ಲ ಸರ್. ನೀವು ಮೀಟಿಂಗ್ ಕರಿಬೇಕು ಅಂತ ಹೇಳ್ಬೇಕು, ಪತ್ರ ಎಲ್ಲಿ ಕರಿಬೇಕಾಗಿ ಸರ್ ನಿಮಗೆ? ಎಲ್ಲಿ ಕರಿಬೇಕಾಯ್ತು ಹೇಳಿ ಮೀಟಿಂಗ್ ಸಾರು? ಸರ್
ಸರ್ ವಾಣಿಜ್ಯ ಮಂಡಳಿಯಲ್ಲಿ ನಾವು ಇಲ್ಲಿಂದ VC ಮೀಟಿಂಗ್ನ ಕಾರಣಾಂತರ ಕ್ಯಾನ್ಸಲ್ ಮಾಡಿದ್ವಿ, ಹೋದ್ಮೇಲೆ ಕ್ಯಾನ್ಸಲ್ ಮಾಡಿದ್ವಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅದು ಅದಕ್ಕೆ ನೀವ್ಯಾಕೆ ಮಾತಾಡ್ತೀರಾ ಸರ್? ಅಲ್ಲ ಬಯಲ ಬಗ್ಗೆ ನೀವ್ಯಾಕೆ ಮಾತಾಡ್ತೀರಾ ಸರ್? ಸರ್ ಈಗ ನಿಮ್ಗೆ ಏನ್ ಬೇಕು ಅಷ್ಟೇ ಪ್ರಶ್ನೆ ಕೇಳಿ, ಬಯಲ ಬಗ್ಗೆ ಮಾತಾಡ್ಬೇಡಿ ನೀವು. ಇಲ್ಲ ಸರ್ ಈಗ ಸರ್ ಮಾತಾಡಕ್ ಬಿಡ್ರಿ ಸರ್ ಈಗ ಮಾತಾಡಕ್ ಬಿಡಿ. ಒಂದೇ ನಿಮಿಷ ಆರೋಪ ಮಾಡ್ತಿರ್ತಕ್ಕಂಥದ್ದು ಇಷ್ಟೇನೆ, ಏನು ಚೇಂಬರ್ಗೆ ಯಾರು ಹೊಸವರು ಬರಬಾರ್ದು ಅದಕ್ಕೋಸ್ಕರ ಬಯಲ ತಿದ್ದುಪಡಿ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಆರೋಪ. ಒಂದ್ ನಿಮಿಷ ಆಯ್ತಾ? ಅಂತ ಪ್ರಶ್ನೆ ಅವರಿಂದ ಬಂದಾಗ ನಾವು ಅದನ್ನ ಕೇಳಬಾರ್ದು ಅನ್ನೋದು ಎಷ್ಟು? ನಾನ್ ಕೇಳ್ತಿರೋದು ಇಷ್ಟೇನೆ ಸರ್. ಬಯಲ ತಿದ್ದುಪಡಿ ನಿಮ್ಗೆ ಇರಿ ಸರ್, ನಾನು ಹೇಳೋದು ಅವ್ರ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕೋ ಬೇಡವಾ? ಅವ್ರ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕೋ ಬೇಡವಾ? ಎಲ್ಲ ನೀವೇ ಮಾತಾಡ್ತಾರೆ, ನಾವೇನು ಸರ್ ಈಗ ಒಂದು ನಿಮಿಷ ಮಾಡೋರ್ಗು ತಡೀರಿ. ಒಂದು ನಿಮಿಷ ಸ್ವಲ್ಪ ಇರಿ, ನಿಮ್ಗೂ ಸ್ವಲ್ಪ ಇರಿ ಸರ್, ಪೇಷನ್ಸ್ ಇಂದ ನೀವು ಇರಿ. ನಾನು ಮಾತಾಡ್ತಾ ಇದ್ದೀನಿ ಈಗ. ಸರ್ ಎಷ್ಟು ವರ್ಷನೂ ಕೊಟ್ಟಿದ್ದೀವಿ ಸರ್, ಈಗಲೂ ಕೊಡ್ತಾ ಇದ್ದೀವಿ ಸರ್. ಸ್ವಲ್ಪ ಮಾತಾಡಕ್ಕೆ ಬಿಟ್ಟು ಸರ್ ನೀವು ಮಾತಾಡಕ್ಕೆ ಬಿಟ್ಟು ಏನ್ ಆನ್ಸರ್ ಸರ್ ಈಗ ಅವರು ಆ ಥರ ಏನಾದ್ರು ನಾನೇ ಕ್ಷಮೆ ಕೇಳ್ತಾರೆ, ಅವ್ರು ಹಂಗೆ ಹೇಳಿಲ್ಲ ಸರ್. ಇದ್ರ ಬಗ್ಗೆ ಹೇಳಕ್ ಬಂದ್ರೆ ಹೊರತು ಸರ್ ನಿಮ್ಗೆಲ್ಲ ಅಧಿಕಾರ ಇದೆ ಸರ್. ನೀವು ಕೇಳೋ ಒಂದೊಂದು ಪ್ರಶ್ನೆಗೂ ಎಲ್ಲ ಅಧಿಕಾರ ಇದೆ. ಪತ್ರಿಕೋದ್ಯಮಕ್ಕೆ ಪತ್ರಿಕಾ ಸ್ವಾತಂತ್ರ್ಯ ಇದೆ, ಅದಕ್ಕೆ ನಾನು ಗೌರವ ಕೊಡ್ತೀನಿ ಸರ್. ಡ್ಯೂ ರೆಸ್ಪೆಕ್ಟ್ ಹೇಳ್ತೀನಿ ಸರ್. ಏನೋ ಮನಸ್ಸು ನೋವು ಕ್ಷಮಿಸ್ಬಿಡಿ ಸರ್. ಯಾವತ್ತಾಗಿದ್ದು ಚರ್ಚೆ ಆಗಿರಲಿಲ್ಲ, ಅದ್ರ ಬಗ್ಗೆ ಒಂದು ನಿಮಿಷ ಅವ್ರು ಮಾತಾಡ್ತಾರೆ ಸರ್. ಸಮಾಧಾನಗೊಳ್ಳಿ ಸರ್, ಏನು ಹೇಳ್ಬಿಡಿ ಪ್ಲೀಸ್. ಸರ್ ಹಾಸ್ಪಿಟಲೇಷನ್ ಆಗಿದ್ರು, ಬೆಂಗಳೂರಿಗೆ ಬಂದಿದ್ದಾರೆ ಅವರು ಸಾಯಂಕಾಲ. ಯಾವತ್ತು ಎಲ್ಲಿಗೆ? ಹಾಂ ಸರ್ ಅದಲ್ಲಿ ಸರ್ ಈಗ ನಾವು ಈಗ ಸರ್ ನಿಮ್ಮ ಪತ್ರಿಕೆ ಆದ್ಮೇಲೆ ಮಾತಾಡ್ತೀವಿ ಸರ್. ನಾವೇನು ತೊಗೋಬೇಕು ಕಾನೂನು ಪ್ರಕಾರ ಆ್ಯಕ್ಷನ್ ತೊಗೊಂಡ್ಬಿಟ್ಟು ಆಮೇಲೆ ಸರ್ ಈಗ ಯಾಕೆಂದ್ರೆ ಅವ್ರು ನಿನ್ನೆ ನಮ್ಮ ಹತ್ರ ಮಾತಾಡುವಾಗ ಸರ್ ಆ ಘಟನೆ ಸುಳ್ಳು ಅಂತ ಹೇಳ್ತಾರೆ, ಮತ್ತೆ ಆ ರೀತಿ ಅವ್ರು ವಾದ ಮಾಡುವಾಗ ಅವ್ರನ್ನು ಕರೆಸಿ ಕ್ಲಾರಿಟಿ ಕೊಡ್ತಾರೆ ಚೆನ್ನಾಗಿರುತ್ತೆ. ಆ ಘಟನೆ ಸುಳ್ಳು ಅಂತ ನಮ್ಮ ಹತ್ರ ಸರ್ ಒಂಚೂರು ಅವಕಾಶ ಕೊಡಿ ಮೇಡಮ್. ನಮಗೆ ಇದು ಮೊದಲನೇ ಬಾರಿ ಹೇಳ್ತಿಕೆ ತಾವೇಳೋ ಕ್ವಶನ್ಗಳು ಎಲ್ಲ ಕರೆಕ್ಟಾಗಿದೆ. ನಮಗೊಂದು ಅವಕಾಶ ಕೊಡಿ, 3-4 ಡೇಸ್ ಎಲ್ಲ ಫೂಟೇಜ್ ತಂದು ಕೊಡ್ತೀನಿ ನಿಮಗೆ. ದೇ ಆರ್ ಅಗ್ರಿ ಟು ಗಿವ್ ಫೂಟೇಜ್. ಮೇಡಮ್ ಈಗ ನಾವೇನು ಹೇಳಿದ್ರು ಸತ್ಯಾಸತ್ಯತೆಗಳು ಗೊತ್ತಾಗಲ್ಲ. ಆ ಫೂಟೇಜ್ ಅಂತ ತರುವಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಮೊನ್ನೆನೇ ಯಾರು ಪೊಲೀಸ್ ಇರಿ ಸರ್, ಅದು ನೋಡಿದ ಮೇಲೆ ನಿಮಗೆ ಯಾರು ಏನು ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ ಆಯಿತು ಸರ್. ಈಗ ಭಾಳಷ್ಟು ಬಾರಿ మనం ಗುಜರಾತ್ಗೂ ಹೋಗಿದ್ವಿ ನಾವೆಲ್ಲ ಲಾಸ್ಟ್ ಒಂದ್ಸಲ. ಸರಿ, ಗುಜರಾತ್ ಗೌರ್ಮೆಂಟೇ ಕರೆದು ಸರ್ ಅಲ್ಲ ದಯವಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ, ಹೊರಗಡೆ ಹೋಗೋ ಅವಶ್ಯಕತೆ ಏನಿತ್ತು ಅಂತ ನೀವು ಪ್ರಶ್ನೆ ಮಾಡಬೇಡಿ. ಅದು ಪ್ಲೀಸ್, ನಾನು ರಿಕ್ವೆಸ್ಟ್ ಅದು. ಅದನ್ನ ವೈಯಕ್ತಿಕ ವಿಚಾರಗಳನ್ನ ಕೇಳೋದಕ್ಕೆ ಇದಿಲ್ಲ. ದಯವಿಟ್ಟು ಅದೊಂದು ಬೇಡ, ಅದೊಂದು ಬೇಡ ಸರ್. ಈಗ ಸರ್ ಒಂದು ನಿಮಿಷ ವೆಂಕಟೇಶ್ ಮಂಜು ಹೇಳ್ತೀನಿ ಬಿಡಿ ಸರ್. ಸರ್ ಈಗ ಒಂದು ಕೆಲಸ ಮಾಡಿ ಸರ್. ಇಲ್ಲ ಸರ್, ನಾನು ಫಸ್ಟ್ ಹೇಳ್ದೇನೆ ಸರ್, ನಿಮ್ಮ ಬಗ್ಗೆ ನೀವು ತೋರಿಸೋ ಕಾಳಜಿ ಗೌರವ ತುಂಬ ತಲೆಬಾಗಿಸ್ತೀನಿ. ತುಂಬ ಗೌರವ ಇದೆ, ತುಂಬ ಒಳ್ಳೆ. ಇಲ್ಲ ಖಂಡಿತ ಇಲ್ಲ. ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ಕ್ವಶನ್ ಮಾಡ್ಬಿಡಿ ಪ್ಲೀಸ್, ನಾನು ಉತ್ತರ ಕೊಡ್ತೀನಿ. ಸರ್ ಈಗ ಪರ್ಸನಲ್ ಇಲ್ಲ ಸರ್. ಹೌದು, ನಿಮ್ಮ ಮನೆ ವಿಚಾರಗಳು, ನಿಮ್ಮ ಕುಟುಂಬದ ವಿಚಾರಗಳು ನಮ್ಮನ್ನ ಯಾಕೆ ತಂದು ಕೂರಿಸ್ತೀರಿ? ನಮ್ಮ ಕೆಲಸಗಳು ಸರ್ ಈಗ ಮಾತಾಡ್ತೀನಿ ಬಿಡಿ ಸರ್.
ಈಗ ಇದು ನಾನು ಉತ್ತರ ಕೊಡ್ತೀನಿ ಸರ್. ಮೀಡಿಯಾದಲ್ಲಿ ಬಂದ ಮೇಲೆ ನಮ್ಮ ಜವಾಬ್ದಾರಿ ನಾನು ಕೇಳಿದೆಲ್ಲ ನೀವೆಲ್ಲೋ ಫೋನ್ ಮಾಡಿದಾಗ ನಾನು ಇಲ್ಲಿ ಬಂದು ಮೀಟಿಂಗ್ ಕರ್ತೀನಿ ಅಂತ ಹೇಳಿದೆ. ಅವತ್ತು ನನಗೆ ಮೈಂಡ್ ನನಗೆ ಕೆಟ್ಟೋಗ್ಬಿಡಿ ಸರ್. ಸರ್ ಒಂದೇ ಒಂದು ಪ್ರಶ್ನೆ, ನನ್ನ ಒಂದು ಪ್ರಶ್ನೆ ಉತ್ತರ ಬೇಕು. ಇದು ವೈಯಕ್ತಿಕನ ಮಾಧ್ಯಮಗಳಿಗೆ ನೀವು ಕರೆದು ಕೊಡ್ತಾ ಇರೋದು? ಇಲ್ಲ ವೈಯಕ್ತಿಕ ಅಲ್ಲ ಸರ್. ನೀವು ಕುಂದಾಡ್ಕೊಂಡು ಜಗಳ ಮಾಡ್ಕೊಂಡು ಆಸ್ಪತ್ರೆಗೆ ಹೋಗಿ ಏನೇನೋ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನೆಲ್ಲ ಯಾಕೆ ಕರೀತೀರಾ ಸರ್? ಫಸ್ಟು ನಮ್ಮ ಮಿಸ್ಟೇಕ್ ಆಗಿರೋದು ಇಲ್ಲ ವೈಯಕ್ತಿಕ ಇಲ್ಲ ಮಾತಾಡ್ತೀನಿ. ಗುರುಗಳೇ ಒಂದೇ ನಿಮಿಷ. ನಾವೆಲ್ಲ ಅಲ್ಲಿ ಗೋವಾದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಬಂದು ಅದನ್ನ ಮಾಧ್ಯಮದ ಮುಂದೆ ಪ್ರಚಾರ ಪಡಿಸಿದವರು ಯಾರು ಸರ್? ಸೊ ಆ ಒಂದು ವಿಚಾರಕ್ಕೆ ಅಧ್ಯಕ್ಷರಾಗಿ ನನಗೂ ಆದಿಯಾಗಿ ಸುಮಾರು ನೀವು ಮಾಧ್ಯಮದ ಸ್ನೇಹಿತರು ಫೋನ್ ಬಂತು ಸರ್. ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡಕ್ಕೋಸ್ಕರ ಕರೆದಿರೋದನ್ನೇ ವಿನಃ ಇನ್ನು ಯಾವುದೇ ಮಾಧ್ಯಮ ಸ್ವಂತದ್ದು ಅಥವಾ ವಾಣಿಜ್ಯ ಮಂಡಳಿದು ಅಂತ ಅಲ್ಲ ಸರ್. ಯಾಕೆಂದ್ರೆ ಅವ್ರು ಮಾಡುವ ಆರೋಪಗಳಿಗೆ ವೈಯಕ್ತಿಕ ಅಂತಿದ್ರಲ್ಲ, ವೈಯಕ್ತಿಕ ಅಂತ ನಾನು ಕೇಳ್ತಾ ಇರೋದು. ವೈಯಕ್ತಿಕ ಅಲ್ಲ ಬಾಸ್, ವೈಯಕ್ತಿಕ ಈ ಪದನ ಇಬ್ಬರು ಮೆನ್ಷನ್ ಮಾಡಿದ್ರು. ಒಂದ್ ಸೆಕೆಂಡ್. ಅಲ್ಲಿಂದ ಬಂದಾದ ಮೇಲೆ ಇಲ್ಲಿ ನಡೆದಂತ ವಿದ್ಯಮಾನಗಳು ಇದ್ದಾವಲ್ಲ, ಆ ವಿದ್ಯಮಾನಗಳನ್ನ ಅವಲೋಕಿಸಿ ನಾವು ಸುಮ್ಮನಾದಲ್ಲಿ ನಮ್ಮ ಸಮ್ಮತ ಲಕ್ಷಣ ಅಲ್ವಾ ಸರ್? ಸರ್ ಇಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ, ಇಲ್ಲಿವರೆಗೂ ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಿಲ್ಲ. ಏನ್ ಸರ್ ಇಲ್ಲ ಸರ್? ಈಗ ಏನ್ ನಡೀತಾ ಇದೆ ಇಂಡಸ್ಟ್ರಿ ಈಗ ಗಣೇಶ್ ಕ್ಲಾರಿಫಿಕೇಶನ್ ಕೊಡ್ತಾರೆ, ಇದ್ರ ಬಗ್ಗೆ ಕೊಡ್ತಾರೆ. ಹೇಳ್ತಾ ಇರ್ತಾರೆ ಅವರೇ ನೋಡ್ತಾರೆ. ಏನು ಗಲಾಟೆ ಇಲ್ಲ. 5 ನಿಮಿಷ ಮುಂಚೆ ನನ್ನ ಹತ್ರ ಮಾತಾಡ್ಕೊಂಡು ಡ್ಯಾನ್ಸರ್ ಜೊತೆಗೆ ನಿಂತ್ಕೊಂಡ ಎಲ್ಲ ಕುಣಿದಾಡಿರೋದೆಲ್ಲ ವಿಡಿಯೋ ಇದೆ. ಅಂತ ಸಂದರ್ಭದಲ್ಲಿ ಅಷ್ಟು ಬೇಗನೆ ಅವನು ಎಷ್ಟು ಯಾಕೆ ಈ ತರ ಮಾಡೋದು ಅನ್ನೋದು ಕೂಡ ನಮ್ಗೆ ಇವತ್ತವರೆಗೂ ಇನ್ನೂ ಕೂಡ ನಮ್ಗೆ ಡೈಜೆಸ್ಟ್ ಆಗ್ತಾ ಇಲ್ಲ. ಚುನಾವಣೆ ವಿಚಾರವಾಗಿ ನಡೆದಿರುವಂತಹ ಗಲಾಟೆ ಅನ್ನುವಂತ ವಿಚಾರ ನಮಗೂ ಬಂದಿದೆ. ಚುನಾವಣೆ ಇರೋದು ಸೆಪ್ಟೆಂಬರ್ ಅಲ್ಲಿ. ಚುನಾವಣೆಗೂ ಅದಕ್ಕೂ ಸಂಬಂಧ ಚುನಾವಣೆ ವಿಷಯನ ಬರಲಿಲ್ಲ. ಸತೀಶ್ ಸತೀಶ್ ಈ ಎರಡು ವಿಚಾರ ಚುನಾವಣೆದಾಗ್ಲಿ ಅಥವಾ ಬೈಲಾಗ್ಲಿ ಇವೆರಡು ವಿಚಾರ ಅಲ್ಲಿ ಬರಲೇ ಇಲ್ಲ, ಸಂಬಂಧನೇ ಇಲ್ಲ. ಇವರು ಗಣೇಶ್ ಸರ್ ಜಗಳ ಬಿಡ್ಸಕ್ ಬಂದ್ರಲ್ಲ, ಇಬ್ಬರ ಮಧ್ಯೆ ಯಾವ ವಿಚಾರ ಜಗಳ ಆಗ್ತಿತ್ತು ಸರ್? ಯಾಕಂದ್ರೆ ಫಸ್ಟ್ ಅವರು ಇಬ್ಬರ ಮಧ್ಯೆ ಧಾವಿಸಿದ್ದೆ ನೀವು, ಹಂಗಾಗಿ ಅವ್ರಿಬ್ಬರ ಮಧ್ಯೆ ಯಾವ ವಿಚಾರ ಜಗಳ ಶುರುವಾಗಿತ್ತು ಸರ್? ಅವರಿಬ್ಬರು ಮೊದಲು ಮಾತಾಡ್ತಾ ಇದ್ದು ನೀನ್ ಊಟ ಮಾಡೋ ಅಂತ, ನೀನ್ ಊಟ ಮಾಡೋ ಊಟ ಮಾಡೋ ವಿಚಾರಕ್ಕೆ ಜಗಳ ಆಯ್ತು ಸರ್. ಸರ್ CCTV ಫುಟೇಜ್ ಪ್ರತಿಯೊಂದು ಸರ್ ನಾನಿದ್ದೆ ಸರ್. ಸರ್ ಗಣೇಶ ಇಲ್ಲ, ನೀವು ಪ್ಲೇಟ್ ಅಲ್ಲಿ ಹೊಡೆದಿರೋ ವಿಷಯ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ? ಊಟ ಮಾಡ್ತಾ ಇದ್ದು ಸರ್ ಈಗ ಸರ್ ಲಕ್ಷ್ಮೀನಾರಾಯಣ ಅದು ನಾನು ನೋಡಿದೆ ಕ್ಯೂನಲ್ಲಿ ನಂಗೆ ಊಟ ಮಾಡಂತಾರೆ ಅಂತ ಆಯ್ತು. ಏನು ನಂಗೆ ಲೇ ಅಂತಿದೆಯಲ್ಲ ಅಂತ ಇವನಂದ್ರು. ನಮ್ಮಂದು ಏನಂದ್ರೆ ಅಷ್ಟೇ ವಿತಿನ್ 1 ಮಿನಿಟ್ ಅಲ್ಲಿ ಇಷ್ಟು ಬೇಗ ಅವ್ರು ಗಲಾಟೆ ಆಗಿರೋಂಥ ಸಬ್ಜೆಕ್ಟ್. ಅದು ಮುಂಚೆ ಮಾತುಕತಾಗಿತ್ತು. ನಾನಂತ ಟೇಬಲ್ ಹೋಗಿಲ್ಲ, ಟೇಬಲ್ ಇರಲಿಲ್ಲ. ಸೊ ಯಾವಾಗ ಜಗಳ ಆಗಿ ರಥಾವರ ಮಂಜುವರಿಗೆ ಬ್ಲಡ್ ಕಂಪ್ಲೀಟ್ಲಿ ಬಾಡಿ ಅವ್ರು ಬಂತು, ತಿರುಗಿ ನೋಡಿದ ತಕ್ಷಣ ಫೌಂಟನ್ ಬಂದ್ಬಿಟ್ಟಿತ್ತು ಬ್ಲಡ್ ಅವ್ರ ಮುಖದಲ್ಲಿ. ಸೊ ಸಡನ್ ಆಗಿ ಅವ್ರು ಫಸ್ಟ್ ಬಿಡ್ಸಕ್ ಹೋಗ್ಬೇಕಾಗಿರೋದು ಕರ್ತವ್ಯ ನಮ್ದು. ನಾನು ಬಿಡ್ಸಕ್ ಹೋದೆ ಅಷ್ಟೇನೆ. ಅವ್ರು ಬ್ಯಾಕ್ ಪೊಸಿಷನ್ ಹಿಂಗಿದ್ರು ಸತ ಅವ್ರು ರಥ ಬಂದು ಹಿಂಗಿದ್ರು. ನಾನು ಡೈರೆಕ್ಟ್ ಆಗಿ ಹಿಂಗೆ ಲೆಫ್ಟ್ ಇಂದ ಹೋಗಿದ ತಕ್ಷಣ ಹಿಂಗೆ ಚುಚ್ಚಿಬಿಟ್ಟು ಸರ್ ಈಗ ತಪ್ಪು ಮಾಡಿದವರು ನುಣುಚ್ಕೊಳ್ಳೋದಕ್ಕೆ ಏನೇನೋ ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಮೀಡಿಯಾದಲ್ಲಿ ಏನು ಅವನು ಹೇಳಿದ ನಾವು ಎಲ್ಲ ಸುಳ್ಳು. ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ, ಅದೆಲ್ಲ ಏನೂ ಇಲ್ಲ, ದಯವಿಟ್ಟು ಸರ್ ಇದೇ ನಡೆದಿರೋದು, ಯಾರೂ ಇಲ್ಲ, ಆ ಎರಡು ವಿಚಾರಗಳು ಇಲ್ಲ. ಬೇರೆ ವಿಚಾರ ಏನಾದ್ರು ಇದ್ರೆ ಸರ್ ಹರೀಶ್ ಇದನ್ನ ಬಿಟ್ಟು ಎಲ್ಲ ವಿಷಯ ಇದ್ರು ಕೂಡ ನಾನು ಈಗಲೇ ರಾಜೀನಾಮೆ ಕೊಟ್ಬಿಟ್ಟು ವಾಣಿಜ್ಯ ಮಂಡಳಿ ಸದಸ್ಯತೆಗೆ ರಾಜೀನಾಮೆ ಕೊಟ್ಟು ಡಿಕ್ಲೇರ್ ಮಾಡ್ಕೊತೀನಿ ಸರ್. ಯಾವುದೇ ಹಿಂದೆ ನಾನು ಅಲ್ಲಿ ಎದುರುಗಡೆ ಮಧ್ಯಕ್ಕೆ ಹೋದಂತ ವ್ಯಕ್ತಿ ನಾನು ಅನುಭವಿಸ್ತಿರೋದು. ಯಾಕೆಂದ್ರೆ ನಮ್ಮ ತಂದೆ ಒಂದು ಸಾಕಿ ನಾನು ಇಲ್ಲಿವರೆಗೂ ನಾನು 56 ವರ್ಷದಲ್ಲಿ ನಾನು ಒಂದೇಟು ನಾನು ಹೊಡೆಸ್ಕೊಂಡಿರೋದು ನನಗೆ ಗೊತ್ತಿಲ್ಲ ಸರ್. ನನಗೆ ಇನ್ನೂ ನೆನಪಲ್ಲೇ ಇಲ್ಲ ನಮ್ಮ ಅಪ್ಪ ಅವ್ರಿಗೆ ಪ್ರಕಾರ ಯಾವ ರೀತಿ ಮೂಗೆ ಓಪನ್ ಆಗ್ಬಿಟ್ಟಿತ್ತು ಸರ್. ಹಿಂಗೆ ಅಂತ ಕೋಪ ಅವ್ನು ನಾವೇನ್ ಮಾಡಿದೀವಿ ಅನ್ನೋದು ನಂಗೆ ಅರ್ಥ ಆಗಿಲ್ಲ. ಗಣೇಶ್ ಸರ್, ಈಗ ಅಂತ ಕೋಪ ಬರಕ್ಕೆ
ಒಂದು ಎಲ್ಲರೂ ಕೂಡ ಪಾರ್ಟಿ ಮಾಡಿದ್ರಿ, ಎಲ್ಲರೂ ಕೂಡ ಸಹಜವಾಗಿ ಇದ್ರಿ. ಆತನ ಅಲ್ಲೇ ಅಷ್ಟೊಂದು ಅಗ್ರೆಸಿವ್ನೆಸ್ ಇನ್ನೇನೋ ಅಂದ್ರೆ ಈಗ ಡೈರೆಕ್ಟ್ ಆಗಿ ಹೇಳ್ತಾ ಇದ್ವಿ, ಆದ್ರೆ ನಮ್ಮ ಮಾದಕ ವಸ್ತು ಏನಾದ್ರು ತಗೊಂಡಿದ್ರೆ ಎಣ್ಣೆ ಇತ್ತ ಗೊತ್ತಿಲ್ಲ ಸರ್ ನನಗೆ ಅದು. ಸರ್ ಸತೀಶ್ ಅವರು ಮಾತಾಡ್ಬೇಕು. ಪ್ರತಿಯೊಬ್ಬರು ಕೂಡ ಅಲ್ಲೇ ಮಾಡ್ಕೊಳ್ತಾರೆ ಹೇಳಿ. ಸರ್ ಒಂದು 36 ವರ್ಷ ಒಂದು 25 ವರ್ಷದಿಂದ ಕುಡಿತಾ ಇದ್ದೀನಿ ಸರ್ ನಾನು. ನನ್ನ ಮನಸ್ಸಿಗೆ ನನಗೆ ಎಷ್ಟು ತಾಕತ್ತಿದೆ ನಾನು ಅಷ್ಟೇ ಕುಡಿಯಕ್ಕೆ ಸಾಧ್ಯ. ಹಂಗಂತ ಕುಡಿದ್ಬಿಟ್ಟು ನಾನು ಕೆಳಗೆ ಬೀಳೋದಕ್ಕಾಗಲ್ಲ. ನಾನೊಂದು ಪ್ರತಿಷ್ಠೆ ಇರುತ್ತೆ ಅಂತಂದು 9 ಗಂಟೆಗೆ ಬಸ್ಸಲ್ಲಿ ಎಲ್ಲರೂ 2 ಬಸ್ಸಲ್ಲಿ ಹತ್ತದಾಗ್ಲೇ 7 ಗಂಟೆಗೆ ನಾವು ಹೋಗಿ ರೀಚ್ ಆಗಿದ್ದಾಗ 6:30 7 ಗಂಟೆ ಚರ್ಚೆನೇ ಆಗಿಲ್ಲ ಕ್ಲಿಯರ್ ಆಗಿ ಹೇಳಿದ್ದಾರೆ. 9 ಗಂಟೆ ಒಳಗೆ ಎಲ್ಲ ಡ್ರಿಂಕ್ ಸ್ಟಾಪ್, 10 ಗಂಟೆ ಒಳಗೆ ಊಟ ಸ್ಟಾಪ್. ಬೆಳಗ್ಗೆ ಎದ್ದು ಎಲ್ಲರೂ ಇಂಥ ಲೊಕೇಶನ್ ಕರ್ಕೊಂಡು ಹೋಗ್ತಾ ಇದ್ವಿ, ದಯವಿಟ್ಟು ಎಲ್ಲರೂ ಮಲ್ಕೋಬೇಕು ಅಂತ ಕ್ಲಾರಿಟಿಯಾಗಿ ಅಧ್ಯಕ್ಷರು ಕೂಡ ಎಲ್ಲರ ಮುಂದೆ ಹೇಳಿದೆ. ಅದು ಕೂಡ ಯಾವ್ದೋ ವಿಡಿಯೋ ರೆಕಾರ್ಡ್ ಆಗಿದೆ. ಗಣೇಶ್ ಸರ್, ಈಗ ಎಲ್ಲಕ್ಕೂ ವಿಡಿಯೋ ಸಾಕ್ಷಿ ಇದೆ ಅಂತಂದ್ರಲ್ಲ ನೀವು, ಅಲ್ಲಿ ಜಗಳ ಆಡಿರೋದಕ್ಕೆಲ್ಲದಕ್ಕೂ. ಸೊ ಹಂಗಾಗಿ ಎಲ್ಲದಕ್ಕೂ ಪ್ರೂಫ್ ಇದೆ ಅಂತಂದ್ಮೇಲೆ ಇವಾಗ ನೀವು ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಕ್ ಹೋಗ್ತಿದ್ರಲ್ಲ, ಅದಕ್ಕೆ ವಿತ್ ವಿಡಿಯೋ ಪ್ರೂಫ್ ನೀವು ಲಾಡ್ಜ್ ಮಾಡ್ತಿದ್ದೀರಾ? ಇಲ್ಲ, ವಿಡಿಯೋ ಪ್ರೂಫ್ ನಾನು ಅಲ್ಲಿಂದ ಇಸ್ಕೊಂಡ್ ಬರ್ತೀನಿ. ಸಿಸಿಟಿವಿ ಇದೆ ಅಲ್ಲಿ ಸರ್. ಈಗ ಸಿಸಿಟಿವಿ ಫುಟೇಜಸ್ ಎಲ್ಲ ಗಣೇಶ್, ಪೊಲೀಸ್ ಕಂಪ್ಲೇಂಟ್ ಆಗಲೇ ಕೊಡ್ತೀನಿ ಅಂತ ಹೇಳಿದ್ರು. ಅದೇ ನನಗೆ ಪೊಲೀಸ್ ಕಂಪ್ಲೇಂಟ್ ಫುಟೇಜ್ ಕೊಡ್ತಿದ್ದ ಲಾಡ್ಜ್ ಹೇಳಿದ್ದಾರೆ. 2 ಲಾಡ್ಜ್ ಕಂಪ್ಲೇಂಟ್ ಇದ್ದಾರೆ. ಲಾಡ್ಜ್ ಕಂಪ್ಲೇಂಟ್ ನಿನ್ನೆ ಇಲ್ಲ, ಅವರು ಇನ್ನೆಷ್ಟು ಟ್ರೀಟ್ಮೆಂಟ್ಗೋಸ್ಕರ ಬೆಂಗಳೂರಿಗೆ ಬಂದವರು. ಹೆವಿ ಸ್ಟಿಚ್ ಬಿಡಿಂಗ್ ಇತ್ತಲ್ಲ, ರಥ ಅವರ ಮಂಜು ಆ ಗಲಾಟೆ ಸ್ಪಾಟಲ್ಲೇ ಇಲ್ಲ. ಯಾರಿಗೊಂದು ಕಂಪ್ಲೇಂಟ್ ಕೊಡಿ, ಹೆಂಗೆ ಕೊಡೋದು ಅಂತ ನಾವು ಕೇಳಿದ್ವಿ. ಕಂಪ್ಲೇಂಟ್ ಕೊಡ್ಲಿಕ್ಕೆ ಕೂಡ ಇಲ್ಲ, ಯಾರು ಕಂಪ್ಲೇಂಟ್ ಕೊಡಿ ಫುಟೇಜ್ ಕೊಡ್ತೀನಿ ಅಂತ ಅವ್ರು ಒಪ್ಕೊಂಡಿರ್ತಾರೆ. ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅಧ್ಯಕ್ಷ, ಈಗ ಇಷ್ಟ ಆಗಿರೋದಂತೂ ದೇವರ ದಯೆಯಿಂದ ಇಷ್ಟ ಆಗಿದೆ, ಓಕೆ. ಏನೋ ಜೀವ ಹಾನಿ ಆಗಿದ್ರೆ ಯಾರು ಅಲ್ಲಿ ಅದಕ್ಕೆ ಸಂಬಂಧಪಡದೇ ಇರುವಂತ ವ್ಯಕ್ತಿಗಳು ಹಲ್ಲೆಯಲ್ಲಿ ಭಾಗಿಯಾಗಿದ್ದಾರೆ. ಅಂದ್ರೆ ಅವ್ರು ನಿಮ್ ಜೊತೆ ಬಂದೇ ಇಲ್ಲ, ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿಲ್ಲ, ಕರೆದಿಲ್ಲ, ಸಭೆಗೆ ಏನೂ ಇಲ್ಲ, ಅಂತ ಕೂಡ ಇನ್ವಾಲ್ವ್ ಆಗಿದ್ದಾರೆ, ಜಗಳ ಆಗಿದೆ. ಇದಕ್ಕೆ ಏನು ಉತ್ತರ? ಇಲ್ಲ, ಅವರು ನಮ್ಗೆ ಗಣೇಶ್ ನಾವು ರಿಕ್ವೆಸ್ಟ್ ಅಲ್ಲಿ ಗೋವಾದಲ್ಲಿ ಇದ್ರು, ಫೋನ್ ಬಂದಾಗ ತಾವು ಬನ್ನಿ ಅಟೆಂಡ್ ಮಾಡಿ ಅಂದ್ರೆ ಊಟ ಮಾಡ್ಕೊಂಡು ಹೋಗಿ ಅಂತ ಹಾಂ ಅಲ್ಲಲ್ಲ ಗೊತ್ತಿಲ್ಲ ಸರ್. ಹಣೆ ಬಾರ ಸರ್, ನಮ್ಮ ಹಣೆ ಬಾರ ಸರ್, ಬ್ಯಾಡ್ ಟೈಮ್ ಅಷ್ಟೇ. ಬ್ಯಾಡ್ ಟೈಮ್ ಯಾವುದೋ ಗ್ರಾಚಾರ ನಾನು ನೋಡಿಲ್ಲ. ನಮ್ಮ ಸದಸ್ಯರು ಅವನು 3-4 ಸಿನಿಮಾ ಮಾಡಿದ್ದಾರೆ, ಅವ್ನು ದೊಡ್ಡ ಹಿಟ್ ಪಿಕ್ಚರ್ ಕೊಟ್ಟಿದ್ದಾನೆ. ಅದಕ್ಕೆ ಅವ್ನು ಫೋನ್ ಮಾಡಿದಾಗ ಅಲ್ಲಿ ನಾವು ಅಟೆಂಡ್ ಮಾಡಿ ಅಂತ ಕರೆದ್ವಿ ಸರ್ ಅಷ್ಟೇ. ಹೌದು, ಅವರು ಲೇಟಾಗಿ ಬಂದು ಸರ್ ಏನು ಆಗೋದು ಆಗ್ಬಿಟ್ಟಿದೆ ಸರ್. ಏನು ಆಗಬೇಕು ಅಂತ ಯಾರು ಉದ್ದೇಶಕ್ಕೂ ಮಾಡಿಲ್ಲ. ಇಟ್ ಹಸ್ ಹ್ಯಾಪಂಡ್. ಅದನ್ನು ಯಾವ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಾನು ಒಳ್ಳೆ ಊಟ ಮಾಡ್ತಾಯಿದ್ದೀನಿ ಸರ್. ನಾನು ನೋಡ್ತಾ ಇದ್ದೀನಿ ಇಬ್ಬರು ಅರ್ಜೆಂಟ್ ಮಾಡಬೇಡಪ್ಪ, ಊಟ ಮಾಡಿ, ಯಾಕೆ ಆರಾಮಾಗಿ ಜಾಲಿಯಾಗಿ ಊಟ ಮಾಡ್ಕೊಂಡು ಮಲ್ಕೋ ಅಂತ ಅಷ್ಟು ಮಾತ್ರ ರಥ ಅವರು ಮಂಜು ಅವ್ರು ಹೇಳಿದ್ರು. ಹೇಳ್ತಿ ಕೇಳಿ, ನಾನು ಕೇಳ್ಕೊತಾ ಇದ್ದೆ. ವಾಣಿಜ್ಯ ಮಂಡಳಿ ಏನಾದ್ರು ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ? ಖಂಡಿತವಾಗಲೂ ನಮ್ಮ ಕನ್ನಡ ಚಿತ್ರರಂಗದ ಮರ್ಯಾದೆ ಹೋಗಿದೆ ಸರ್, ಖಂಡಿತವಾಗಲೂ ಕ್ರಮ ತಗೋಬೇಕು ಸರ್. ಇವತ್ತು ವಾಣಿಜ್ಯ ಮಂಡಳಿ ಆಗಿಲ್ಲ ಸರ್, ಅಂತ ವಿರುದ್ಧ ಕ್ರಮ ತಗೋಬೇಕು ಸರ್. ಆಗೋಗಿದೆ, ಆಫೀಸ್ ನೋಟ್ ಪ್ರಿಪೇರ್ ಆಗಿದೆ. ಅದೇನು ಮಾಡಬೇಕು ಅಂತ ಇವತ್ತೇ ಅನೌನ್ಸ್ ಮಾಡಿ ಇವತ್ತೇ ಕ್ಲೋಸ್ ಮಾಡ್ತಿದ್ದೀನಿ ಸರ್. ಸರ್ ಇಲ್ಲ ಹೇಳ್ತೀರಿ ಸರ್. ಅವ್ರ ಸತೀಶರು ಈ ಹಿಂದೆ ಕೂಡ EC ಮೆಂಬರ್ಸ್ ಮೇಲೆ ಇಲ್ಲಿ ಹರಿಯಾಗಿದ್ರಂತೆ. ಹಿಂದೆ ಮರುಕಳಿಸಿದ್ರು ಸಹ, ಪದೇ ರಿಪೀಟ್ ಆಗ್ತಾ ಇದ್ರು ಸಹ, ನೀವ್ ಯಾಕೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀರಾ ಅಂತ? ಅಣ್ಣ, ಈ ಒಂದು ಮಾಡಿದಾಗ ನಾನು ಬರೀ ಎನ್ನ ಮಾತ್ರ ಇಲ್ಲ, ಇಡೀ ವಾಣಿಜ್ಯ ಮಂಡಳಿಯ 52 ಜನನು ಸಾಕ್ಷಿ ಇದ್ದಾರೆ ಸರ್. ಯಾಕಂತಂದ್ರೆ ಎಲ್ಲರೂ ಅದೇ ಹಾಲಲ್ಲಿ ಇದ್ದಿದ್ದು, ಹೊರಗಡೆ ಪಾರ್ಕ್ ಅಲ್ಲ, ಸೆಕೆಂಡ್ ಫ್ಲೋರ್ ಹಾಲ್. ಗಣೇಶ್, ನಂಗೆ ಗೊತ್ತಾಯ್ತು, ನಿಮ್ ಹಿಂದೆ ಇದ್ದಿರ್ತಕ್ಕಂಥ ನಂದಿಯಾಳ ಪೂಜೆ ಹೇಳ್ತಾರೆ, ಅವ್ರ ಮೇಲೂ ಅವರು ಹೊಡಿಯಕ್ ಬಂದಿದ್ದಾರೆ. 4-5 ಜನರಿಗೆ ಹೊಡಿಯಕ್ ಹೋಗಿದ್ದಾರೆ. ಕೈಗೊಂಡಿಲ್ಲ ಅಂತ ಇಲ್ಲ ಆಲ್ರೆಡಿ ಸರ್ ಈಗ ನಾವು ಪ್ರೊಸೀಜರ್ ಪ್ರಕಾರ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟು ಇನ್ಮೇಲೆ ಬಿಹೇವ್ ಮಾಡ್ಕೊಂಡು ಮಾಡಿದ್ರೆ ಆ್ಯಕ್ಷನ್ ಈಗ ಇದು ಪ್ರಾಕ್ಟಿಕಲ್ ಮಾಡಿಬಿಡಿ ಅನ್ನಲ್ಲ ಸರ್. ನಾವು ವಿ ಆರ್ ಗೋಯಿಂಗ್ ಟೇಕ್ ಆ್ಯಕ್ಷನ್ ಸರ್. ಘಟನೆ ಆದ್ಮೇಲೆ ನೀವು ಯಾರು ಹಿರಿಯರು ಪ್ರಯತ್ನ ಆಯ್ತಾ? ಅವಾಗ ನಾವು ಶಾಲಾ ಬಂದು ನಾವೆಲ್ಲ ಹೋಗಿದ್ದವ್ರಿಗೆ ಬಿಡಿಸ್ಲಿಕ್ಕೆ ಹೋಗಿದ್ವಿ, ಅವ್ರಿಗೆ ಬುಲ್ಡೋರ್ ಹಾಕಿ ಸರ್ ಯಾಕೆ ಯಾವುದು ಮಾತಾಡಲಿಲ್ಲ ಸರ್? ಫೋನ್ ಮಾಡಿದ್ದೆ ಮಾಡಿದೆ ಎತ್ತಿಲ್ಲ. ಏನು ಮಾತಾಡಿಲ್ಲ ಸರ್? ಯಾಕೆ ಮಾತಾಡ್ಬೇಕು ಸರ್ ಅಂಥವ್ರ ಹತ್ರ?
ಮಾತಾಡಿ ಅದಕ್ಕೆ ಏನು ಸರ್ ಈಗ ಈಗ ಒಂದೇ ನಿಮಿಷ ಈಗ ನಾವು ಗೋವಾದಲ್ಲಿ ನಾನಿದ್ದಾಗ ನಾನು ಇದನ್ನ ಅಷ್ಟು ನಾನು ಒಪ್ಪಲ್ಲ, ಅಷ್ಟು ನೋಡಲ್ಲ. ನಾನು ಎಲ್ಲರೂ ಬಂದು ತೋರಿಸ್ತಾ ಇದ್ದೆ, ನೋಡಿ ಇಲ್ಲಿ ಹಿಂಗೆ ಬರ್ತಾ ಇದೆ, ಬೈಲ ಮಾತಾಡಿದ್ದಾನೆ, ಅವನೇ ಬಿದ್ದೋಗ್ಬಿಟ್ಟ ಗಣೇಶ ಅಂತ ಹೇಳ್ಬಿಟ್ಟು, ಈ ಥರ ಮಾಡಿದ್ದಾನೆ, ಈ ಥರ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ನೋಡಿ ದಯವಿಟ್ಟು ಅವ್ನು ಹೇಳಿದ್ದನ್ನು ಮಾಧ್ಯಮದವರು ಬಿತ್ತರಿಸ್ತಾರೆ, ಅದರಲ್ಲಿ ತಪ್ಪೇನಿಲ್ಲ. ಯಾಕೆಂತ ಹೇಳಿದ್ರೆ ಅವ್ನು ನೋಡ್ಸನ್ನು ಅದು ಹೇಳಿದ್ದಾರೆ. ನಾವು ಕೂತ್ಕೊಂಡು ಫುಲ್ಲು ಅಲ್ಲೇನು ನಡೀತು ಅದನ್ನು ಕ್ಲಾರಿಫಿಕೇಷನ್ ಕೊಡೋಣ. ಅದಕ್ಕೆ ದಯವಿಟ್ಟು ಪ್ರೆಸ್ ಮೀಡಿಯಾ ಕರೀರಿ, ಇದನ್ನು ಕ್ಲಿಯರ್ ಮಾಡೋಣ. ಅವ್ನು ಹೇಳೋದೆಲ್ಲ ಸುಳ್ಳು, ಅವ್ನು ಹೇಳೋದೆಲ್ಲ ಶತ ಸುಳ್ಳು. ಬೈಲ ಇಲ್ಲ ಸರ್, ಗಣೇಶ್ ಬಿದ್ದಿಲ್ಲ ಸರ್, ಗಣೇಶನ ಬೀಳ್ಸಿದ್ದಾರೆ, ತಳ್ಳಿದ್ದಾರೆ, ಅದೆಲ್ಲ ಇದ್ದವ್ರು ಸಾಕ್ಷಿ. ಬಟ್ ನಾನು ಇರಲಿಲ್ಲ, ನಾನು ಕೇಳ್ಪಟ್ಟೆ, ಅದೆಲ್ಲರೂ ಹೇಳ್ತಾ ಇದ್ದಾರೆ ಗಣೇಶ್ ಬೀಳಿಲ್ಲ ಹೊಡೆದ. ಇಲ್ಲ ಅಲ್ಲೇನು ರೂಮ್ಗೆ ಹೋಗುವಾಗ ಸ್ವಲ್ಪ ಸ್ಕಿಡ್ ಆಗಿ ಸ್ವಲ್ಪ ತರ್ಚ್ಕೊತ ಅಷ್ಟೆ. ಆಮೇಲೆ ಆ ಸ್ಪಾಟಲ್ಲಿ ನಾನು ಇಲ್ಲ, ಆದರೂ ಕೂಡ ಮನುಷ್ಯ ಯಾವತ್ತೂ ಕೂಡ ಒಂದು ಇಂಡಸ್ಟ್ರಿಯಲ್ಲಿ ಬಂದಾಗ ನಾವು ಜನರ ಜೊತೆ ಹೊಂದ್ಕೊಂಡು ಹೋಗಬೇಕು, ಅದನ್ನು ನಾವು ಬಯಸ್ತೀವಿ. ಆದರೆ ಈ ಥರ ಬಂದು ನಿಮ್ಮ ಮುಂದೆ ಇಷ್ಟೊಂದು ಸುಳ್ಳು ಹೇಳಿದಾನಲ್ಲ, ನೋಡಿದವ್ರು ಸತ್ಯವಾಗಿ ಎಲ್ಲರೂ ಅಲ್ಲಿದ್ದೀವಿ, ಆದರೆ ಅದನ್ನು ಸುಳ್ಳು ಹೇಳ್ತಾ ಇದ್ದಾನಲ್ಲ, ಅದು ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ಅದಕ್ಕೆ ಮೀಡಿಯಾ ಕರೀರಿ, 1 ವರ್ಷ ತಿಳ್ಕೊಳ್ಳೋದು ಬೇಡ, 2 ವರ್ಷನೂ ತಿಳ್ಕೊಳ್ಳಿ. ಆಮೇಲೆ ವಾಣಿಜ್ಯ ಮಂಡಳಿ ಏನು ತೀರ್ಮಾನ ತೊಗೊಳುತ್ತೋ ನೀವು ಅದನ್ನು ತೊಗೊಳ್ಳಿ. ಮೊದಲು ಮೀಡಿಯಾಗೆ ಅದನ್ನು ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳಿಬಿಟ್ಟು ನಾನೇ ಈ ಪ್ರೆಸ್ ಮೀಟ್ನ ಕರೀರಿ. ನಾವೆಲ್ಲ ಈಗ ನೀವು ಅಣ್ಣಾವ್ರ ಕಾಲದಿಂದ ಇಂಡಸ್ಟ್ರಿ ನೋಡಿದವರು, ಸಾಕಷ್ಟು ದಶಕಗಳ ಕಾಲ ಇಂಡಸ್ಟ್ರಿನ ಹತ್ತಿರದಿಂದ ಬಲ್ಲವರು, ಇಲ್ಲಿವರೆಗೂ ಈ ತರದ ಒಂದು ಘಟನೆಗಳು ನಡೆದಿಲ್ಲ, ಫಸ್ಟ್ ಟೈಮ್ ನಡೆದಿದೆ. ಒಬ್ಬ ಹಿರಿಯರಾಗಿ ಇದನ್ನ ಮುಂದೆ ಯಾವ ರೀತಿ ಪರಿಹರಿಸಕ್ ಮಾಡ್ತೀರಾ? ಈ ಸಮಸ್ಯೆಗೆ ಯಾವ ರೀತಿ ಒಂದು ಪರಿಹಾರ ಕಂಡುಕೊಳ್ತಾ ಇದ್ದೀರಾ? ಸರ್, ನಾನು ಒಂದು ಮಾತು ಹೇಳ್ತೀನಿ. ನಾನು ಇದನ್ನು ಇಲ್ಲಿವರೆಗೂ ಇಂಥ ಘಟನೆಗಳನ್ನ ನೋಡಿರಲಿಲ್ಲ. ಎಲ್ಲೋ ಕೂತ್ಕೊಂಡು ಒಂದು ಯಾರಿಗೋ ಒಂದು 2 ಏಟ್ ಹೊಡೆದಿರ್ಬೋದು, ಇನ್ನೊಂದು ಮಾಡ್ಕೊಂಡಿರ್ಬೋದು, ಅಲ್ಲಲ್ಲೇ ಕ್ಲಿಯರ್ ಆಗ್ತಾಯಿತ್ತು. ಬಟ್ ಇದೇನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಮಾಧ್ಯಮ ಇಷ್ಟು ಬೆಳೆದ ಮೇಲೆ, ಮಾಧ್ಯಮ ಇಷ್ಟು ಬೆಳೆದು ಇಷ್ಟು ಹೆಮ್ಮರವಾಗಿರುವಾಗ ಅದು ಎಲ್ಲೆಲ್ಲೋ ಒಂದೊಂದು ಕಡೆ ಬಂದುಬಿಡುತ್ತೆ ಸರ್. ಅದನ್ನು ಕೂಡ ಸರಿ ಮಾಡ್ಬೋದಾಗಿತ್ತು. ನಾನು ಆ ಜಾಗದಲ್ಲಿದ್ದರೆ ನಾನು ಅದನ್ನು ಸರಿ ಮಾಡ್ತಿದ್ದೆ, ಅದು ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಜವಾಗಿ ಅವತ್ತು ಗಣೇಶ್ ಗ್ರೇಟು. ಯಾಕೆ ಅಂತ ಹೇಳಿದ್ರೆ ನಮ್ಮವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡೋದು ಬೇಡ, ಇದನ್ನು ಹೀಗೆ ಸಮಸ್ಯೆ ಬಗೆಹರಿಸ್ಕೊಳ್ಳೋಣ ಅಂತ ದೊಡ್ಡ ಮನಸ್ಸು ಮಾಡಿದ್ರು. ನಾನು ಹೊರಗಡೆ ಬಂದು ರೂಮಿಂದ ನೋಡಿದ್ರೆ ಅವರು ಸ್ಟಿಚ್ ಹಾಕ್ಸ್ಕೊಂಡು ಬಂದಿದ್ದೀರ ನೋಡ್ರು, ನನಗೆ ಒಂಥರ ಆಶ್ಚರ್ಯ ಆಗೋಯ್ತು, ಇಷ್ಟೊಂದು ನಡೆದೋಗಿದೆ ಅಂತ ಹೇಳ್ಬಿಟ್ಟು. ಆದರೂ ಮನುಷ್ಯನಿಗೆ ಒಂದು ಅಹಂಕಾರ ಅಂತ ಬಂದಾಗ ಇವೆಲ್ಲ ನಡೆಯುತ್ತೆ ಸರ್. ಆ ಅಹಂಕಾರವನ್ನು ಮೈ ತುಂಬ ತುಂಬಿಕೊಂಡಿದ್ದಾನೆ ಆ ಸತೀಶ್. ಇದನ್ನು ನಾನು ಗಮನಿಸಿದ್ದೀನಿ. ದಯವಿಟ್ಟು ನಾವು ನಿಮಗೆ ಕ್ಲಾರಿಫಿಕೇಷನ್ ಕೊಡೋದಕ್ಕೆ, ಸತ್ಯ ಏನು ಅನ್ನೋದನ್ನು ಹೇಳೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಹೊರತು ಬೇರೆ ಯಾವ ಇದನ್ನು ನಾನು ಟೀಕೆ ಮಾಡೋದಾಗಲಿ ಅವನು ಇನ್ನೊಂದಾಗಲಿ ಅಲ್ಲ. ನಾನು ಸತ್ಯ ನಡೆದಿರೋದನ್ನು ನಿಮ್ಮ ಮುಂದೆ ಹೇಳಿದ್ರೆ ಆ ಜನರಿಗೂ ಗೊತ್ತಾಗುತ್ತೆ. ಅವರು ಅಧ್ಯಕ್ಷರಿಗೆ ಈಗ ಗೋವಾ ಟ್ರಿಪ್ ಖರ್ಚು ವೆಚ್ಚ ಫಿಲ್ಮ್ ಚೇಂಬರ್ ಕಡೆ ಹೋಗಿದ ಅಥವಾ ವೈಯಕ್ತಿಕ ಹೋಗಿದೆ, ಹೇಗೆ ಸರ್? ಸರ್, ಫಿಲ್ಮ್ ಚೇಂಬರಿಂದ ಹೋಗಿಲ್ಲ, ನಾನೇ ಮಾಡಿರೋದು ಸರ್. ಅದು ಅವರ ನನ್ನ ವೈಯಕ್ತಿಕ, ಅದು ಯಾರ್ದು ಇಲ್ಲ. ಫಿಲ್ಮ್ ಚೇಂಬರ್ ಖರ್ಚು ಮಾಡೋಕ್ಕೆ ಆಗೋದೇ ಇಲ್ಲ. ನಮ್ಗೆ ಔಟ್ ಆಫ್ ಸ್ಟೇಟ್ ತೊಗೊಂಡು ಮಾಡೋ ವಿತಿನ್ ದಿ ಸ್ಟೇಟ್ ಆದರೆ ಮಾಡ್ಬೋದು. ನಮ್ಮ ಬೈಲ ನಾಟ್ ಪರ್ಮಿಟ್. ನಾನು ಐ ಮೇಡ್ ಮೈ ಓನ್ ಅರೇಂಜ್ಮೆಂಟ್. ನಾನು ಅಧ್ಯಕ್ಷ ಗೆದ್ದ ಮೇಲೆ ನನಗೊಂದು ಆಸೆ ಇತ್ತು, ಇನ್ನೊಂದು ಟ್ರಿಪ್ ಇನ್ಮುಂದೆ ಮಾಡಲ್ಲ. ಯಾಕಂದರೆ ಅನುಭವ ಆಗ್ಬಿಡ್ತು ನನಗೆ, ಬೇಡಪ್ಪ ಕೈ ಮುಗಿತೀನಿ. ನಾನು 2 ಕಣ್ಣು ನನಗೂ ಬೇಕಾಗ್ತದೆ, ಫ್ಯಾಮಿಲಿ ಇದೆ ಸರ್. ಒಂದು ನಿಮಿಷ, ಒಂದು ಕೂದಲ ಹೆಂಚಲ್ಲಿ ಆ ಚಾಕು ನನಗೆ ಬೀಳ್ಬೇಕಾಗಿತ್ತು ಸರ್. ನಾನು ತುಟಿ ಹರಿದೋಯ್ತು, ರಕ್ತ ಬ್ಲಡ್ ಸೆಟ್ ಆಯಿತು. ನಾನು ಯಾರಿಗೂ ಹೇಳಿಲ್ಲ. ಹಾಂ, ಕೂದಲ ಹೆಂಚೆ ನಾನು ತುಟಿ ಓಪನ್ ಆಗಿತ್ತು, ಹಂಗೆ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಸರ್. ನನಗೆ ಗೊತ್ತಿಲ್ಲ, ನನಗೆ ಬ್ಲಡ್ ಹೋಗಿದೆ ಗೊತ್ತಿಲ್ಲ ಸರ್. ಅವನು ಹಿಂಗಿರ್ಕೊ ಎಲ್ಲ ಹಿಂಗಿತ್ತಲ್ಲ ಸರ್. ಈಗ ಕತ್ತಿ ಹಿಡ್ಕೊಂಡಿದ್ದ ಸರ್, ತಮಾಷೆ ಅಲ್ಲ, ಕತ್ತಿ ಹಿಡ್ಕೊಂಡಿದ್ದ ಸರ್. ಆ ಕತ್ತಿ ಬಿಡುತ್ತೆ ನೋಡಿ ಕೈಗೆ, ಬಿಡ್ತಾ ಇಲ್ಲ ಸರ್ ಅವನು. ಸರ್ ಈಗ ಅವರು ಸರ್ 50% ಮಲಗ್ಯಾರ್ರಿ, ಯಾರು ಇಲ್ಲ ಅಲ್ಲಿ, 20 ಜನ ಇದ್ದಾರೆ. ಸರ್ ಈಗ ಸರ್ ಇದು ತಮಾಷೆ ವಿಚಾರ ಅಲ್ಲ ಸರ್. ಐ ಆಮ್ ಗೋಯಿಂಗ್ ಟು ಟೇಕ್ ಎ ಡ್ರಾಸ್ಟಿಕ್ ಸ್ಟೆಪ್. ಯಾವುದಾದ್ರು ಮುಲಾಜಿಲ್ಲ,
ಯಾರ್ಯಾರು ಮಾಡೋದು ತಪ್ಪಾಗತ್ತೆ. ಇತ್ತೀಚಿನ ದಿನಗಳ ಒಂದು ಹಾವಳಿ ಜಾಸ್ತಿ ಆಗಿದೆ. ನಾವು ಈ ಸ್ಟೆಪ್ಪು ಇವತ್ತೇ ತೊಗೊಂಡು ಇವತ್ತೇ ಅವ್ನಿಗೆ ಏನು ಮಾಡ್ಬೇಕು ಅದು ಕ್ಲೋಸ್ ಮಾಡ್ತೀನಿ ಸರ್. ಮ್ಯಾಟ್ರನ್ನ 100% ಸಸ್ಪೆಂಡ್ ಮಾಡ್ತೀನಿ ಸರ್. ಸರ್ ಒಂದು ನಿಮಿಷ ದಯವಿಟ್ಟು ಒಂದು ನಿಮಿಷ. ಆ ಸ್ಪಾಟಲ್ಲಿ ಒಂದು ನಿಮಿಷ ಸರ್. ಆ ಸ್ಪಾಟಲ್ಲಿ ಇದ್ದಂಥವ್ರು ಒಂದು ನಿಮಿಷ. ಆ ಸ್ಪಾಟಲ್ಲಿ ಆ ಜಾಗದಲ್ಲಿ ಇದ್ದಂಥವ್ರು ಅವತ್ತು ಬಾಮ ಹರೀಶ್ ಅವತ್ತು ಮಾಜಿ ಅಧ್ಯಕ್ಷ ಅಲ್ಲಿದ್ದರು. ಅವರು ಒಂದೆರಡು ಕ್ಲಾರಿಫಿಕೇಶನ್ ಕೊಡ್ತಾರೆ. ಅದನ್ನ ಕೇಳ್ಬಿಟ್ಟು ಆಮೇಲೆ ಏನು ಆಕ್ಷನ್ ಅನ್ನೋದನ್ನ ನಿಮ್ಗೆ ಹೇಳ್ತೀವಿ. ಇಲ್ಲ ಅನೌನ್ಸ್ ಮಾಡ್ತೀನಿ. ಆಕ್ಚುಲಿ ಅವತ್ತು ಎಲ್ಲ ಪ್ರತಿಯೊಂದು ಈಗ ಊಟ ಮುಗಿಸ್ಕೊಂಡು ಊಟ ಮಾಡ್ಬೇಕಂತೇಳಿ ಅಲ್ಲಿ ಎಲ್ಲ ಸೇರಿದಾಗ ನಾನು ಕೂಡ ಲೇಟಲ್ಲಿ ಊಟ ಹಾಕೊಂಡು ಅವಾಗ ತಾನೇ ಕುಂತ್ಕೊಂಡು ಊಟ ಇನ್ನೂ ಒಂದು ತುತ್ತು ತಿಂದಿಲ್ಲ. ಅಷ್ಟು ಬೇಗ ದಡಬಡ ಶಬ್ದ ಆಯ್ತು. ಯಾಕಂದ್ರೆ ಅಲ್ಲಿ ಅನೇಕ ನನ್ನ ಸ್ನೇಹಿತರು ನಿವಾಸ ಕೂಡ ಆಯಿತು. ಯಾಕಂದ್ರೆ ಇವನೇ ನಮ್ಮ ಈ ರಥಾವರ ಮಂದಿನ ಈಗ ತಿಳ್ಕೊಂಡು ಕ್ಯೂನಲ್ಲಿದ್ದ ತುಂಬಾನೇ ತಳ್ಕೊಂಡೇ ಹೋಗ್ತಾ ಇದ್ದ. ಪಾಪ ಅವ್ರು ಪ್ರತಿಪಕ್ಷರು ಯಾಕೆ ಅಂತೇಳಿ ತಿರ್ಗಾ ಹಂಗೆ ಮಾಡಿ ಮೇಲ್ ಬುದ್ಧಿ ತೆಗೆ ಬಂದು ಕೊನೆಗೆ ರಥಾವರ ಮಂದಿ ಹೊಡೆಯಬೇಕು. ಅವರಿಗೂ ಜಗಳ ಆಯ್ತು. ಆದ್ಮೇಲೆ ಇವರು ಗಣೇಶ್ ಅವರು ಮಧ್ಯದಲ್ಲಿ ಬಿಡಿಸ್ಲಿಕ್ಕೆ ಹೋಗಿತ್ತು. ಗಣೇಶ್ ಅವರು ತಲುಪಿಟ್ಟು ಗಣೇಶ್ ಅವರು ಯಾವಾಗ ಪಾಪ ಅಲ್ಲಿ ನೀರು ಚೆಲ್ಲಿತ್ತು ಸ್ಲಿಪ್ ಆಗೋಗ್ತದೆ. ಸ್ಲಿಪ್ ಆಗಿದ್ದಕ್ಕೆ ಆ ಪ್ಲೇಟ್ ಅರ್ಧ ಪ್ಲೇಟ್ ಏನಕ್ಕೆ ರಾಜಂದು ಸರಿಯಾಗಿ ಮೂಗಿಗೆ ತಲೆ ಎಲ್ಲ ಹೋಗ್ತಾರೆ. ಆಮೇಲೆ ಇಲ್ಲಿ ನಾವು ಕೂಡ ಬಿಡಿಸಕ್ ಹೋದ ನಮ್ಗೆ ನಮ್ಮ ಸುರೇಶ್ ಭಟ್ರು ಅವರು ಒಂಚೂರು ತುಟ್ಟಿಗೆ ಸ್ವಲ್ಪ ಲೇಟಾಯ್ತು. ನಮ್ಮ ಆಸ್ಕರ್ ಕೃಷ್ಣ ಅಂತೇಳಿ ಪ್ರೊಡ್ಯೂಸರ್ ಅವ್ರ ಮೇಲೆ ಕೂಡ ಅಟ್ಯಾಕ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಹೌದು. ಅವತ್ತಾದ್ಮೇಲೆ ಟೋಟ್ಲಿ ಅವತ್ತು ಫುಲ್ ಹಾಲು ಬೆಡ್ಶೀಟ್ ಆಗಿತ್ತು. ತುಂಬಾನೇ ಬೆಡ್ಶೀಟ್ ಬಹಳ ಬೇಸರ ಆಯ್ತು. ಯಾಕಂದ್ರೆ ನಮ್ಗೆ ಈ ಗಣೇಶ್ ಅವ್ರನ್ನ ಉಳಿಸ್ಕೊಡುವಂತ ಅವತ್ತು ಅವ್ರು ಉಳಿಸ್ಕೊಬೇಕು, ಅವ್ರು ಡ್ರೆಸ್ಸಿಂಗ್ ಮಾಡಿಸ್ಬೇಕು. ಯಾಕಂದ್ರೆ ನಮ್ಗೆ ಅಲ್ಲೇ ಹೊಸ ಜಾಗ ಆಸ್ಪತ್ರೆ ಯಾವ್ದೊಂದು ಗೊತ್ತಿಲ್ಲ. ಆಂಬುಲೆನ್ಸ್ ಬರೋದು ಸ್ವಲ್ಪ ತಡ ಆಯ್ತು. ಸರಿ ನಾನು ನಮ್ಮ TP ಸಿದ್ದರಾಜ್ ಅವರು ಇಮಿಡಿಯೇಟ್ ಅವ್ರನ್ನ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡೋಗಿ ಡ್ರೆಸ್ಸಿಂಗ್ ಮಾಡಿಸಿ ಕೊನೆಗೆ ಡ್ರೆಸ್ಸಿಂಗ್ ಮಾಡಿಸಿ ಕೂಡ ಇನ್ನೂ ಬ್ಲಡ್ ಸೋರ್ತಾ ಇತ್ತು. ಕಂಪ್ಲೇಂಟ್ ಯಾಕಂದ್ರೆ ನಾವು ಏನಕ್ಕೆ ಕಂಪ್ಲೇಂಟ್ ನಾವು ಮಾಡಿಲ್ಲ ಅಂದ್ರೆ ಯಾಕಂದ್ರೆ ನಮ್ಮ ಒಂದು ಚೇಂಬರ್ ಒಂದು ಘನತೆ ಗೌರವ ಉಳಿಸ್ಕೊಬೇಕು. ಸೊ ಇದು ಮಾಡ್ಬೇಕಂತೇಳಿ ಗಣೇಶ್ ಅವರು ತುಂಬಾ ಆಕ್ರೋಶವಾಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಜನತೆ ಗೌರವ ಹೇಗಿದೆ ಅನಿಸ್ತಿದೆಯಾ ಸರ್ ಇಷ್ಟೆಲ್ಲ ಆದ್ಮೇಲೆ? ಸರ್ ಯಾವನೋ ಒಬ್ಬರಿಂದ ಈ ತರ ಸರ್ ಇವತ್ತು ಹೆಚ್ಚು ಕೇಳಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕರ್ನಾಟಕದಲ್ಲಿ ವಾಣಿಜ್ಯಗಳು ಅದಕ್ಕೆ ಆದಂತ ಗೌರವ ಇದೆ. ಯಾಕಂದ್ರೆ ಆ ಗೌರವ ಬೆಳೆಯೋದು ಯಾರು ಸಾಧ್ಯನೇ ಇಲ್ಲ. ಯಾವನ ಒಬ್ಬನಿಂದ ಹಿಂಗಾಯ್ತು ಅಂತ ಹೇಳ್ತಾರೆ. ಕನ್ನಡ ಚಿತ್ರದ ಇತಿಹಾಸದಲ್ಲೇ ಈ ತರ ಒಂದು ಘಟನೆ ನಡೆದಿಲ್ಲ. ಅದೇ ಸರ್ ಯಾರೋ ಒಬ್ಬರಿಂದ ಹಂಗ ಆಗುತ್ತೆ ಅನ್ನೋದಾದ್ರೆ ಆ ಒಬ್ಬರನ್ನ ಮಟ್ಟ ಹಾಕುವಂತ ಅಥವಾ ಅವರಿಗೆ ನಮ್ಮ ಕಾರ್ಯಕಾರಿಗಳು ಸದಸ್ಯರು ಮತ್ತೆ ಪದಾಧಿಕಾರಿಗಳು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಾದ್ಮೇಲೆ ಖಂಡಿತವಾಗಿ ಕಾರ್ಯಕಾರಿ ಸಮಿತಿ ಸಭೆಯಲ್ಲ ಅದ್ರ ಮುಂಚೆನೆ ಪದಾಧಿಕಾರಿಗಳ ಸಭೆಯಲ್ಲೇ ಖಂಡಿತವಾಗಿ ನಿರ್ಧಾರ ತಗೊಂತಾರೆ. ಯಾಕಂದ್ರೆ ಈ ತರ ಒಂದು ಘಟನೆ ಇಡೀ ಚಿತ್ರರಂಗದಲ್ಲಿ ಆಗ್ಬಾರ್ದು. ಯಾಕಂದ್ರೆ ನಾವು ಇವತ್ತಿನ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರೆ ಬಹಳ ಚಿತ್ರರಂಗಕ್ಕೆ ಬಹಳ ಆಪತ್ತ ಆಗುತ್ತೆ. ಖಂಡಿತವಾಗೂ ಆ ಘನತೆ ಗೌರವ ಉಳಿಸೋ ಕೆಲಸ ನಮ್ಮ ಅಧ್ಯಕ್ಷ NM ಸುರೇಶ್ ಅವರು ಆದಿಯಾಗಿ ಖಂಡಿತ ನಾವೆಲ್ಲ ಒಟ್ಟಿಗೆ ಇರ್ತೀವಿ ಅಂತೇಳಿ ಮೂಲಕ ಸರ್ ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ಅವಕಾಶ ಇದೆ ಸರ್? ಈಗ ಹೇಳ್ಬಿಡ್ತೀನಿ, ಅಲ್ಲಿ ಗೋಡ್ ಕನ್ಕ್ಲೂಷನ್ ಸರ್. ಮಾಡಿರೋದು ತಪ್ಪು, ಇದು ಇತಿಹಾಸದಲ್ಲಿ ಆಗಿಲ್ಲ. ನೀವು ಒಂದೇ ಮಾತಂದರೆ ವಾಣಿಜ್ಯ ಮಂಡಳಿ ಗೌರವ ಇದೆ ಅಂದಾಗ ಎಷ್ಟು ಚುಚ್ಚಂಗೆ ಆಗುತ್ತೆ. ಆ 100 ಚಾಕು ಚುಚ್ಚಂಗೆ ಆಗ್ಬಿಡ್ತೀನಿ. ನಮ್ಗೆ ಎಷ್ಟು ನೋವಾಗತ್ತೆ ಹೇಳಿ ನಮ್ಮ ಅಧಿಕಾರಿ ಮಾಡಿದಾಗ. ಅದಕ್ಕೆ ಆಲ್ರೆಡಿ ಆಫೀಸ್ ಬೇರೆ ಡಿಸೈಡ್ ಮಾಡಿದ್ದೀವಿ, ಆಫೀಸ್ ನೋಟ್ ಹಾಕಿದ್ದೀವಿ. ಈ ತನಿಖೆ ಬಗ್ಗೆ ಸಂಪೂರ್ಣ ವಿವರ ಬರಬೇಕು. ವಿವರ ಬರೋ ತನಕ ನಾವು ಕಾಯೋಕ್ಕಾಗಲ್ಲ. ಟಿಲ್ ವಿ ಆರ್ ಗೋಯಿಂಗ್ ಟು ಸಸ್ಪೆಂಡಿಂಗ್ ಟಿಲ್ ಪೆಂಡಿಂಗ್ ಎನ್ಕ್ವೈರಿ. ಆ ತನಿಖೆ ತಂಡ ಕಮಿಟಿ ಫಾರ್ಮೇಷನ್ ಮಾಡಿ ಸಾರಾಗುವಂಥ ಅಧ್ಯಕ್ಷತೆಯಲ್ಲೇ 3 ಜನ ಕಮಿಟಿ ಮಾಡ್ತೀವಿ. ಅವ್ರು ತನಿಖೆ ಮಾಡ್ಕೊಂಡು ಆಮೇಲೆ ಬೇಗನೆ ಫೈನಲ್ ಸ್ಟೆಪ್ ತೊಗೊಳ್ಳೋಂಥ ಕೆಲಸ ಮಾಡ್ತೀವಿ ಸರ್. ಅಧ್ಯಕ್ಷರು ತಗೊಂಡಿದ್ರೆ ಖಂಡಿತ. ಬಟ್ ಆ ಅಧ್ಯಕ್ಷ ನೀವು ತಗೊಳ್ತೀವಿ ಮುಂಚೆ ನಿರ್ಮಾಪಕರಾಗ್ಬೋದು, ವಿತರಕರಾಗ್ಬೋದು, ಪ್ರದರ್ಶಕರಾಗ್ಬೋದು, ಕಲಾವಿದರಾಗ್ಬೋದು, ತಂತ್ರಜ್ಞರಾಗ್ಬೋದು, ಇವತ್ತು ಅವರೆಲ್ಲ ಕೂಡ ಒಂದೇ ಒಂದು ಕೂಗಿದೆ. ಫಸ್ಟ್ ಅವ್ರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳಿ, ಕನ್ನಡ ಚಿತ್ರದ ಉಳಿಸಿ. ದಯವಿಟ್ಟು ಅಧ್ಯಕ್ಷ ಮನವಿ ಮಾಡಿ ಒತ್ತಡ ಹಾಕೋದೇನಿಲ್ಲ. ಖಂಡಿತವಾಗ್ಲೂ ಅಧ್ಯಕ್ಷರಿಗೂ ಅದೇ ಒಂದು ಇದಿದೆ. ಖಂಡಿತವಾಗ್ಲೂ ಅದೊಂದು ನಿರ್ವಹಣೆ ನಡೆಸ್ಕೊಡ್ತಾರೆ ಸರ್. ಉಚ್ಚಾಟನೆ ಮಾಡೋ ಎನ್ಕ್ವೈರಿ ಕಮಿಟಿ ಫಾರ್ಮ್ ಮಾಡ್ಬೋದ. ಈಗ ತನಿಖಾ ತಂಡ ಈಗ ಕಂಪ್ಲೇಂಟ್ ಕೊಡ್ತಾರೆ ಗಣೇಶ್ ಅವರು. ಫರ್ದರ್ ಕೋರ್ಸ್ ಆಫ್ ಆ್ಯಕ್ಷನ್ ತುಂಬ ಇದೆ.
ಅಲ್ಲಿ ತನಕ ಅವ್ನಿಗೆ ಸಸ್ಪೆಂಡ್ ಮಾಡಿಬಿಟ್ಟು ಪೆಂಡಿಂಗ್ ಎನ್ಕ್ವೈರಿ ಮಾಡ್ತೀನಿ. ಎನ್ಕ್ವೈರಿ ಕಮಿಟಿ ಫಾರ್ಮೇಷನ್ ಮಾಡ್ತೀನಿ. ಕಮಿಟಿ ಸಾರಾಗೊಂದು ಅಧ್ಯಕ್ಷತೆ ಅವ್ರು ಯಾರು ಬೇಕಾದ್ರೂ ಕಮಿಟಿ ಮೆಂಬರ್ ಮಾಡ್ಕೊಳ್ಳಿ. ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ ಸರ್. ಲೆಟ್ ಮೇಕ್ ಎ ಕಮಿಟಿ ಫಾರ್ಮೇಷನ್ ವಿತಿನ್ 3 ಮೆಂಬರ್ಸ್ ಕಮಿಟಿ ಮಾಡಿಕೊಂಡು ಸರ್ ಇದನ್ನು ಕಾನೂನು ರೀತಿಯಲ್ಲಿ ಕಾನೂನು ಮಟ್ಟದಲ್ಲಿ ನಮ್ಮ ಬೈಲಾ ಪ್ರಕಾರ ಆ್ಯಕ್ಷನ್ ತೊಗೋಬೇಕಾಗುತ್ತೆ ಸರ್. ಅದು ಯಾರು ಇದು ಬ್ಲಡ್ ಶೆಡ್ ಆಗಿ ಇದೆಲ್ಲ ತುಂಬ ತೊಂದರೆ ಮಾರಣತೆಗೆ ಹಲ್ಲೆ ಆಗಿರೋದ್ರಿಂದ ಟುಡೇ ಇಟ್ ಸೆಲ್ಫ್ ಚುನಾವಣೆ ಬಂದಾಗ ಕೂಡ ಎಷ್ಟೋ ಯಾಕಂದ್ರೆ ನಾವು ನಮ್ಮ ಸಾರಾಗೊಂದು ನೋಡ್ಕೊಂಡು ನಾವು ಬೆಳೆದಿರೋದು. ಯಾಕಂದ್ರೆ ನಾನು ಒಂದು ಸಂದರ್ಭ ನಾವು ಪ್ರತಿಸ್ಪರ್ಧಿ ಆದಾಗ ಆ ಒಂದು ಕ್ಷಣ ಮಾತ್ರ ಪ್ರತಿಸ್ಪರ್ಧಿಗಳ ಅಷ್ಟೇ. ನೆಕ್ಸ್ಟ್ ಡೇ ನಾವೆಲ್ಲ ಅಣ್ತಂದಿರ್ತಾರೆ ಇರ್ತೀವಿ ನಾವು. ನೆಟ್ಟೆ ಅಲ್ಲಪ್ಪ, ಅವಾಗಲೇ ಗೇಟಲ್ಲೇ ಸೆಕೆಂಡ್ ಕೊಟ್ವಲ್ಲ. ರಾಮಾರೀಶ್ವರ್ ಹೇಳ್ದಂಗೆ ನಾನು ಎನ್ ಸುರೇಶ್ ಮೇಲೆ ನಿಂತು ಸೋತಿರೋ ಲಾಸ್ಟ್ ಅಧ್ಯಕ್ಷ ಸ್ಥಾನಕ್ಕೆ ನಾನೇ ಸ್ಪರ್ಧೆ ಮಾಡಿದ್ದು. ಎನ್ ಸುರೇಶ್ ಮೇಲೆ ನಾನೇ ಸೋತಿದ್ದೆ ಸರ್. ಫುಲ್ ಸಪೋರ್ಟ್ ಸರ್. ನಮ್ಮಲ್ಲಿ ಭೇದ ಭಾವ ಇಲ್ಲ ಸರ್. ಶಿಲ್ಪಾ ಸಿನ್ಹಣ್ಣ ಬಂದ್ಬಿಟ್ಟು ಅವ್ರು ಕಾಂಪಿಟೇಟ್ರು ಎಷ್ಟು ಖುಷಿಯಾಗಿ ಸೋಲ್ನ ಒಪ್ಕೊಂಡ್ಬಿಟ್ಟು ಸರ್. ಹಿಂದೆ ಜಯಮಾಲ ಅವರು ಎಸ್ ರಮೇಶ್ ನಿಂತ್ಕೊಂಡಾಗ ಜಯಮಾಲ ಡಿಪ್ಯೂಟ್ ಆದಾಗ ಎಸ್ ರಮೇಶ್ ಗೆದ್ದರು. ಇವ್ರು ಜಯಮಾಲಿಗೆ ಸಪೋರ್ಟ್ ಮಾಡಿದ್ರು ಅವಾಗ. ಆಮೇಲೆ ಗೆದ್ದ ಮೇಲೆ ಏನು ಮಾಡಿದ್ರು ಗೊತ್ತಾ, ಈ ಸೋಲು ಗೆಲುವು ಸೆಕೆಂಡ್ರಿ, ಗೆದ್ದ ಮೇಲೆ ನೀವು ಅಧ್ಯಕ್ಷರು ಅಂತೇಳಿ ಎಸ್ ರಮೇಶ್ ಜೊತೆ ಹೋದ್ರು. ಅಂತ ಒಂದು ಬ್ರಾಡ್ ಮೈಂಡ್ ಇರೋ ವ್ಯಕ್ತಿ ಅವ್ರ ಸಮ್ಮುಖದಲ್ಲೇ ಮಾಡಿ ಅಂದರೆ ಮುಂದಿನ ದಿನಗಳಲ್ಲಿ ಇಂಥವ್ರು ಬಂದರೆ ವಾಣಿಜ್ಯ ಮಂಡಳಿ ಏನಾಗಬೇಕು. ಅದಕ್ಕೆ ಸರ್ ನೀವೆಲ್ಲ ಇದಕ್ಕೆ ಸರ್ ನೀವೆಲ್ಲ ಒಂದು ಭಾಗಿಗಳು. ಇವರ ಪಾರ್ಟ್ ಆಫ್ ದಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ನಾವು ಯಾವತ್ತೂ ಬೈತಿರೋಕೆ ಹೋಗ್ತೀವಿ. ಆಮೇಲೆ ಅಷ್ಟು ಅಲ್ಟಿಮೇಟ್ಲಿ ಯು ಗಿವ್ ರೆಸ್ಪೆಕ್ಟ್ ಫಾರ್ ದಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಂತ ನಾನು ಚೆನ್ನಾಗಿ ಗೊತ್ತು ಸರ್. ಕೇಳಿದೆ ಸರ್. ಒಂದು ಮಾಹಿತಿ ಬೇಕಾದ್ರೆ ಕೇಳ್ತೀನಿ. ಈಗ ಹೋಗಿದ್ದು ವೈಯಕ್ತಿಕವಾಗಿ ಒಂದು ಫ್ರೆಂಡ್ನೇ ಹೋಗಿಲ್ಲ ಅದೇ ಹೊರಗಡೆ ಗಲಾಟೆ ಆಗಿದ್ದು ಹೊರರಾಜ್ಯದಲ್ಲಿ ಫ್ರೆಂಡಿಗೆ ಆಗಿರೋದು ಹೆಂಗೆ ನಿಮ್ಮ ಚೇಂಬರ್ ಇಂದ ಆಕ್ಷನ್ ತಗೋತೀರಾ ಸರ್? ಹಂಗಲ್ಲ ಸರ್. ಈಗ ಒಬ್ಬ ಮೆಂಬರ್ ಮೇಲೆ ಸರ್, ಈಗ ಒಂದು ಮೆಂಬರ್ ಮೇಲೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಮುಂದೆ ತೊಗೊಂಡಾಗ ಸರ್ ಅದಕ್ಕೆ ಏನು ನಾನು ಸರ್ ಆ್ಯಕ್ಷನ್ ತೊಗೊಳ್ಳಲ್ಲ ಅಂದರೆ ಏನು ಮಾಡ್ಬೇಕು ಹೇಳ್ರಿ? ನಾವು ಸಸ್ಪೆನ್ಷನ್ ಇಸ್ ನಾಟ್ ಎ ಪನಿಷ್ಮೆಂಟ್. ಇರಿ ಸಸ್ಪೆನ್ಷನ್ ಇಸ್ ನಾಟ್ ಎ ಪನಿಷ್ಮೆಂಟ್. ಇಟ್ ಇಸ್ ಓನ್ಲಿ ಎನ್ಕ್ವೈರಿ. ಅದು ನಮ್ಮ ಅಧಿಕಾರ ಇದೆ. ಅದನ್ನು ಮಾಡಿಬಿಟ್ಟು ಎನ್ಕ್ವೈರಿ ಮಾಡ್ತೀನಿ ಸರ್. ಎನ್ಕ್ವೈರಿ ತಪ್ಪಿರ ಮತ್ತೆ ತರ್ಕೊಂತೀವಿ ಇವನಿಗೆ. ಇಟ್ ನಾಟ್ ಎ ಪನಿಷ್ಮೆಂಟ್, ಓನ್ಲಿ ಅಷ್ಟೇ. ಅಧ್ಯಕ್ಷರಾಗಿ ಅವ್ರ ವಿರುದ್ಧ ಏನ್ ಕ್ರಮ ಕೈಗೊಳ್ತೀರಿ? ಆಮೇಲೆ ಇಬ್ಬರು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಯಾರು? ನಮ್ಮ ಗಣೇಶ್ ಅವರು ಕಾರ್ಯಕಾರಿ ಸಮಿತಿ ಸದಸ್ಯರು, ಆಂತರ್ಯ ಸತೀಶ್ ಅವರು ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯರು. ಸೊ ಇಬ್ಬರದು ಈ ರೀತಿ ಆದಂತ ಸಂದರ್ಭದಲ್ಲಿ, ಮ್ಯಾನ್ ಹ್ಯಾಂಡ್ಲಿಂಗ್ ಆದಂತ ಸಂದರ್ಭದಲ್ಲಿ ನೀವು ಯಾವ ರೀತಿ ಕ್ರಮ ಕೈಗೊಳ್ತೀರಿ ಅಂತ ಹೇಳಿ ನನ್ನನ್ನ ಪ್ರಶ್ನೆ ಮಾಡಿ ನನಗೆ ಆಲ್ರೆಡಿ ಸುಮಾರು ಕಾಗದಗಳು ಬಂದಿದ್ದಾವೆ, ಮೆಸೇಜ್ಗಳು ಬಂದಿದ್ದಾವೆ. ಸೊ ಆ ವಿಚಾರದ ನನ್ನ ಆಫೀಸ್ ಬೇರರ್ಸ್ ಜೊತೆ ನಾನು ಮಾತಾಡಿದಾಗ ಎಲ್ಲರೂ ಹೇಳಿರೋದು ಒಂದೇ ವಿಚಾರ, ಮಾತೃ ಸಂಸ್ಥೆ ಏನ್ ತೀರ್ಮಾನ ತಗೊಳುತ್ತೋ ಆ ತೀರ್ಮಾನಕ್ಕೆ ನಿರ್ಮಾಪಕರ ಸಂಘವು ಕೂಡ ಬದ್ಧವಾಗಿರಬೇಕು. ಸರ್ ಇಷ್ಟಿದೆ ಸರ್ ವಿಚಾರ. ದಯವಿಟ್ಟು ನಮ್ಗೆ ತನಿಖೆಗೆ ಹೋಗ್ತಿದ್ದಾರೆ ಅವರು. ಅಗೇನ್ ವಿ ಆರ್ ಗೋನ್ ಟು ಲೀಗಲ್ ಆಗಿ ಕಾನೂನು ಪ್ರಕಾರ ಮಾಡ್ತೀವಿ. ಕಾನೂನು ಪ್ರಕಾರ ತನಿಖೆ ಮಾಡ್ತೀವಿ. ಏನಿದೆ ಸತ್ಯಾಸತ್ಯ ನಾನು ನಮಗೆ ಮಾಹಿತಿ ಕೊಡೋದು ಡಿಲೇ ಆಗಿದೆ. ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಂತೀವಿ ಸರ್. ಯಾಕೆಂದ್ರೆ ನಿಮ್ಮ ಹತ್ರ ಬಂದು ಒಂದೇ ನಿಮಿಷ ನಿಮ್ಮ ಹತ್ರ ಬಂದು ಮಾಹಿತಿನ ತಪ್ಪು ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದಾರೆ. ನಾನು ಅದನ್ನ ಬ್ಲೇಮ್ ಮಾಡಲ್ಲ. ನೀವು ದಾರಿ ತಪ್ಪಿಸ್ತಾ ಇದ್ದಾರೆ ಸರ್. ಈಗ ನೋವಾಯ್ತು ನನಗೆ ಸರ್. ಈಗ ಮಾಧ್ಯಮದವ್ರಿಗೆ ನೀವೇನ್ ಮಾಡಕ್ಕಾಗಲ್ಲ. ಅವ್ರು ಹೇಳ್ತೀನಿ ಮಾಡಲೇಬೇಕು. ಇಲ್ಲ ಸರ್, ಒಂದು ನಿಮಿಷ ಸರ್. ಹೇಳೋದೆಲ್ಲ ನಂಬೋರು ಸರ್, ಹೇಳೋದೆಲ್ಲ ನಂಬೋರು ಅಲ್ಲ ಮಾಧ್ಯಮದರಿಗೆ ಸರ್. ಅವರು ಸರ್ ಒಂದು ನಿಮಿಷ ಮಾತಾಡ್ತೀವಿ ಸರ್. ನಮ್ಮಲ್ಲೇ ಕೆಲವರು ಇಂಥ ಒಂದು ಸಣ್ಣದಾಗಿ ಇಟ್ಕೊಂಡು ಲೈಮ್ ಲೈಟ್ ಬರ್ಲಿಕ್ಕೆ ಬಹಳ ಸಾಕಷ್ಟು ಪ್ರಯತ್ನ ಪಡ್ತಾರೆ. ಅಂತವ್ರಿಗೆ ಅವಕಾಶ ಮಾಡ್ಕೊಡ್ಬೇಡಿ. ಯಾಕಂದ್ರೆ ತಮ್ಮಗೂ ಕೂಡ ಬಹಳ ಜವಾಬ್ದಾರಿ ಸರ್. ತಾವು ಚಿತ್ರಗಳು ತುಂಬಾ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಗಣತಗಳು ಉಳಿಸ್ಕೊಳ್ಳೋ ಇದು ಜವಾಬ್ದಾರಿ ತಮಗೂ ಕೂಡ ಇದೆ ಅಂತ ಸರ್. ಈಗ ಕೊನೆಯದಾಗಿ ತಮ್ಮ ಸಹಕಾರ ಧನ್ಯವಾದಗಳು. ತಾವು ಕೂಡ ನಮ್ಮ ಜೊತೆ ಸೇರಿಕೊಂಡು ನ್ಯಾಯ ಸತ್ಯಕ್ಕೆ ಜಯ ಕೊಡೋಣ. ಏನು ನ್ಯಾಯ ಇದೋ ಅದನ್ನೇ ಮಾಡ್ತೀವಿ. ಅದು ತನಿಖಾ ತಂಡ ಮಾಡ್ತೀವಿ. ಆ ತಂಡ ಏನು ರಿಪೋರ್ಟ್ ಕೊಟ್ಟು ತಮಗೂ ಕೂಡ ಮಾಹಿತಿ ಕೊಡ್ತೀವಿ. ತಾವು ಕೂಡ ಸಹಕಾರ ಕೊಟ್ಟು ಇಂಥದ್ದು ಆಗಬಾರ್ದು, ಅದನ್ನು ತಡೆಯೋದ ಕೆಲಸ ಮಾಡಿಕೊಡಿ ತಮ್ಮಲ್ಲಿ ಕಳಕಳಿಯಿಂದ ಪಾಲಿಸ್ತೀವಿ. ಖಂಡಿತವಲ್ಲ ಸರ್. ಸಹಕಾರ ಕೊಟ್ಟಿದ್ದೀರಾ, ನೀವು ಕೊಡ್ತೀರಾ, ನಂಬಿಕೆ ಇದೆ ಸರ್. ಅದರಿಂದ ಇಲ್ಲಿಗೆ ಸಭೆಯಲ್ಲಿ ಮುಗಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ಪ್ಲೀಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.